ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ನಾನು ನನ್ನ ಸಾಧನೆ ವಿಶೇಷ ಕಾರ್ಯಕ್ರಮದ ಅತಿಥಿಯನ್ನ ಹುಡ್ಕೊಂಡು ನಾವಿವತ್ತು ಬಂದಿರೋದು ಕಲ್ಯಾಣ ಕರ್ನಾಟಕದ ಕಲಬುರಗಿಗೆ. ಇವರು ಕರಾವಳಿಯಿಂದ ಕಲಬುರಗಿಗೆ ಬಂದು ಉದ್ಯಮದ ಸಾಮ್ರಾಜ್ಯವನ್ನ ಕಟ್ಟಿದವರು. ಆಡು ಮುಟ್ಟಿದ ಸೊಪ್ಪಿಲ್ಲ, ಬಹುಶಃ ಇವರು ಕೈ ಹಾಕದೇ ಇರುವಂಥ ಉದ್ಯಮ ಇಲ್ಲ. ಬರಡು ಭೂಮಿಯಲ್ಲೂ ಕೃಷಿ ಮಾಡಿ ಹಸಿರಿನ ಹೊದಿಕೆಯನ್ನ ನಿರ್ಮಾಣ ಮಾಡಿದಂಥ ಕೃಷಿಕ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿ, ನಾನು ನನ್ನ ಸಾಧನೆಯ ಸೀಟ್ನಲ್ಲಿ ಕೂತಿರುವಂತಹ ಸಾಧಕ ಸತ್ಯನಾಥ ಶೆಟ್ರು. ಅವರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ರಾಜ್ಯ ಕರ್ನಾಟಕ ಪ್ರದೇಶ ಹೋಟೆಲ್ ಮಾಲೀಕರ ಸಂಘದ ಉಪಾಧ್ಯಕ್ಷರು ಕೂಡ ಹೌದು. ತಾವು ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಿ. ಸುಮಾರು ಕಲಬುರಗಿಗೆ ಬಂದು ಎಷ್ಟು ವರ್ಷ ಆಯಿತು ಸರ್? ಕಲಬುರಗಿಗೆ ಬಂದು ಸುಮಾರು 39 ವರ್ಷ ಆಯಿತು. 39 ವರ್ಷ ಆಯಿತು. ನಿಮ್ಮದೇ ಫಾರ್ಮ್ ಹೌಸ್ನಲ್ಲಿ ಕೂತ್ಕೊಂಡಿದ್ದೀವಿ. ತುಂಬ ಸುಂದರವಾದಂಥ ವಾತಾವರಣ. ಕಲಬುರಗಿ ಅಂದರೆ ಬಿಸಿಲು ನಾಡು ಅಂತ ಹೇಳ್ತೀವಿ ಸರ್, ಆದರೆ ಆ ಬಿಸಿಲು ಕಾಣಿಸ್ತಾ ಇಲ್ಲ. ತಂಪಾದಂಥ ವಾತಾವರಣದಲ್ಲಿ ಕೂತಿದ್ದೀವಿ. ಇಷ್ಟು ವರ್ಷಗಳ ಕಲಬುರಗಿಯ ಜರ್ನಿ ಎಷ್ಟು ಖುಷಿ ಕೊಡ್ತಾ ಇದೆ ಸರ್ ತಮಗೆ? ಕಲಬುರಗಿಯ ಜರ್ನಿ ಅಂತೂ ತುಂಬ ಖುಷಿ ಕೊಡ್ತಾ ಇದೆ. ಯಾಕಂತ ಹೇಳಿದರೆ ಇಲ್ಲಿ ಜನರು ಹೃದಯವಂತರು, ಒಬ್ರಿಗೊಬ್ಬರು ಸಪೋರ್ಟ್ ಮಾಡುವವರು. ಇಂಥ ಜನರು ಎಲ್ಲಿಯೂ ಬೇರೆ ಕಡೆ ಸಿಗಲಿಕ್ಕಿಲ್ಲ. ಕಲಬುರಗಿಯಲ್ಲಿ ಮಾತ್ರ ಈ ಜನರು ಸಿಗ್ತಾರೆ. ಮೂಲತಃ ಕರಾವಳಿಯವರು ಸರ್. ನಿಮ್ಮ ಜರ್ನಿ ಇಲ್ಲಿಗೆ ಬಂದಿದ್ದು ಹೇಗೆ? ನೀವು ಕರಾವಳಿಯಿಂದ ಉಡುಪಿಯ ಅಜೆಕ್ಕಾರಿನಿಂದ ಹಿರಿಯಡ್ಕದಿಂದ ಇಲ್ಲಿಗೆ ಕಲಬುರಗಿಗೆ ಪ್ರಯಾಣ ಹೇಗೆ ಸ್ಟಾರ್ಟ್ ಆಯಿತು ಸರ್? ನಿಮ್ಮ ಬಾಲ್ಯ ಜೊತೆಗೆ ನಿಮ್ಮ ಆ ಶಿಫ್ಟಿಂಗ್ ಟೈಮ್, ಅದ್ರ ಬಗ್ಗೆ ತಿಳಿಸಬಹುದಾ ಅಂತ ಹೇಳಿ. ಬಾಲ್ಯ ಅಂತೂ ಹಿರಿಯಡ್ಕದಲ್ಲೇ ಆಯಿತು. PUC MGM ಕಾಲೇಜ್. ಓಕೆ. ಅಲ್ಲಿಂದ ಇಂಜಿನಿಯರಿಂಗ್ ಸೀಟ್ ಗುಲ್ಬರ್ಗಾದಲ್ಲಿ ಆಯಿತು, PDA ಇಂಜಿನಿಯರಿಂಗ್ ಕಾಲೇಜ್. ಓಕೆ. ನ್ಯಾಚುರಲಿ ಬರಲೇಬೇಕು, ಹಾಗಾಗಿ ಗುಲ್ಬರ್ಗಲ್ಲಿ ಇಂಜಿನಿಯರಿಂಗ್ ಬಂದೆ. ಗುಲ್ಬರ್ಗಾದಲ್ಲಿ ಇಂಜಿನಿಯರಿಂಗ್ 91ನಲ್ಲಿ ಮುಗೀತು. ಓಕೆ. ಮುಗಿದ ಮೇಲೆ 1 ವರ್ಷ ಕೆಲಸ ಮಾಡ್ತಾಯಿದ್ದೆ ಒಂದು ವಿಜಯನ ಟ್ಯೂಬ್ವೆಲ್ಸ್ ಅಂತ ಒಂದು ಕಂಪನಿಯಲ್ಲಿ. ಆಮೇಲೆ ಇಲ್ಲೇನಾ ಸರ್? ಕಲಬುರಗಿಯಲ್ಲೇ. ಓಕೆ. ಆಮೇಲೆ ಇಲ್ಲೇ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಓಕೆ. ಇಂಜಿನಿಯರಿಂಗ್ ಜಾಯಿನ್ ಆಗ್ತೀರಿ, ಅಲ್ಲಿ ಅದ್ರ ಜೊತೆಗೆ ಆಗ್ಲೇ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ರಿ ಅಂತ ನಾನು ಕೇಳ್ಪಟ್ಟೆ. ಥರ್ಡ್ ಇಯರ್ ಇರಬೇಕಾದ್ರೆ ಬಿಸ್ನೆಸ್ಗೆ ಬಂದಿದ್ದೆ. ಯಾಕಂತ ಹೇಳಿದ್ರೆ ಅಣ್ಣ ಇಲ್ಲೇ ಇದ್ದ, ಅವನ ಜೊತೆ ಬಿಸ್ನೆಸ್ ಮಾಡ್ತಾ ಥರ್ಡ್ ಇಯರ್ನಲ್ಲಿ ಬಿಸ್ನೆಸ್ಗೆ ಬಂದೆ. ಅಣ್ಣ ಏನು ಬಿಸ್ನೆಸ್ ಮಾಡ್ತಾ ಇದ್ರು ಸರ್? ಅಣ್ಣಂದು ಹೋಟೆಲ್ಸ್ ಇದ್ವು. ಹೌದು. ಆದರೆ ನಾನು ಆ ಹೋಟೆಲ್ ಫೀಲ್ಡಿಗೆ ಬಂದದಲ್ಲ ಆಗ. ಆ ಟೈಮ್ನಲ್ಲಿ ನಾನು ಪೇಂಟ್ ಹೌಸ್ ಮತ್ತು ಒಂದು ಹಾರ್ಡ್ವೇರ್ ಶಾಪ್ ಮಾಡಿದ್ದೆ. ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ, ಇಂಜಿನಿಯರಿಂಗ್ ಮಾಡ್ತಿರ್ಬೇಕಾದ್ರೆ. ಇಂಜಿನಿಯರಿಂಗ್ ಫೈನಲ್ ಇಯರ್ ಇದೆ. ಓದ್ತಾ ಇದ್ದಿದ್ದು ಇಂಜಿನಿಯರಿಂಗು. ಈ ಬಿಸ್ನೆಸ್ನ ಆಸಕ್ತಿ ಹೆಂಗೆ ತಮಗೆ ಅಂತ ಹೇಳಿ ಸರ್? ಮನೆಯಲ್ಲಿ ಬಿಸ್ನೆಸ್ನವ್ರು ಇರ್ಲಿಕ್ಕೆ ಹೋಗಿ, ಅಣ್ಣಂದ್ರೆಲ್ಲ ಬಿಸ್ನೆಸ್ನಲ್ಲೇ ಇರ್ಲಿಕ್ಕೆ ಹೋಗಿ. ಎಷ್ಟು ಜನ ಅಣ್ಣಂದ್ರು ಸರ್? 4 ಜನ ಅಣ್ಣಂದ್ರು, ಒಬ್ಳು ಅಕ್ಕ. ದೊಡ್ಡವರು ವಿಜಯ ಬ್ಯಾಂಕಲ್ಲಿದ್ದರು, ದೊಡ್ಡ ಅಣ್ಣ. ಉಳಿದ 3 ಮಂದಿ ಬಿಸ್ನೆಸ್ನಲ್ಲೇ ಇದ್ದರು. ಹಾಗಾಗಿ ಬಿಸ್ನೆಸ್ಸಿಗೆ ಬಂದೆ. ಓಕೆ. ಮತ್ತು ಐಡಿಯಾ ಅಂತೂ ಆಗ ಗೌರ್ಮೆಂಟ್ ಜಾಬ್ ಅಂತೂ ಸಿಗೋದಿಲ್ಲ. ಯಾಕಂದರೆ ಯಾವುದೇ ಬ್ಯಾಕಪ್ ಇಲ್ಲ, ಅಂದರೆ ಜಾತಿದ್ದು ಬ್ಯಾಕಪ್ ಇಲ್ಲ, ಆರ್ಥಿಕ ಶಕ್ತಿನೂ ಅಷ್ಟಿಲ್ಲ. ಹಾಗಾಗಿ ಬಿಸ್ನೆಸ್ಸಿಗೆ ಬಂದೆ. ಓಕೆ. ಕಾಲೇಜಿನಲ್ಲಿ ಓದ್ತಾ ಇರೋ ಟೈಮಲ್ಲಿ ಪೇಂಟು, ಹಾರ್ಡ್ವೇರ್ದು ಶಾಪು, ಹಾಗೆ ಒಂದು ಹಾಲಿಂದ ಅಂಗಡಿ ಸ್ಟಾರ್ಟ್ ಮಾಡ್ತೀರಿ. ಅದ್ರ ಕತೆ ಹೇಳ್ಬೋದಾ ಅಂತೇಳಿ? ಹೆಂಗೆ ಸರ್, ಹೆಂಗೆ ಸ್ಟಾರ್ಟ್ ಆಯ್ತಿದ್ದು? ಇಲ್ಲ, ಹಾಲಿನ ಅಂಗಡಿ ನನ್ನ ಹತ್ರ 5 ಇದ್ವು. ಲಿಂಗ್ಸೂರು, ಹೊಸಪೇಟ್, ಹರಪನಹಳ್ಳಿ, ಹಗರಿಬೊಮ್ಮನಹಳ್ಳಿ ಮತ್ತು ಸೌದತ್ತಿ. ಇದು ಇಂಜಿನಿಯರಿಂಗ್ ಓದೋ ಟೈಮಲ್ಲಿ? ಫೈನಲ್ ಇಯರಲ್ಲೇ ಇದ್ದೆ ಆಗ. ನಮಗೆ ಓದೋಕ್ಕೆ ಟೈಮ್ ಸಾಕಾಗ್ತಿರ್ಲಿಲ್ಲ ಕಾಲೇಜಲ್ಲಿ, ನೀವು ಆಗಲೇ ಬಿಸ್ನೆಸ್ ಗಿಳಿದ್ಬಿಟ್ಟಿದ್ರಿ. ಫೈನಲ್ ಇಯರ್ ಇರಬೇಕಾದ್ರೆ ಟೆಂಡರ್ಸ್ ಹಾಕ್ತಿದ್ವಿ. ಓಕೆ. ಆಗ ಫಸ್ಟಿಂದು ಹೊಸಪೇಟೆ ಮತ್ತು ಬಿಜಾಪುರ 2 ಅಲಾಟ್ಮೆಂಟ್ ಇತ್ತು. ಅದು 2 ಅಲಾಟ್ಮೆಂಟ್ ಮಾಡಿಸ್ಕೊಂಡು ಬಂದಿದ್ವಿ. ಆಮೇಲೆ ಟೆಂಡರ್ ಕರೀತಿದ್ವು, ಟೆಂಡರ್ಲಿ ತೊಗೊಂಡಿದ್ವಿ. ಓಕೆ. ಈ ಫೈನಲ್ ಇಯರ್ ಇರಬೇಕಾದ್ರೆ ನೀವು ಹಾಲಿನ ಅಂಗಡಿ ಮಾಡಬೇಕಾದ್ರೆ ಚಾಲೆಂಜಸ್ ಎದುರಾಗಿಲ್ವಾ ಅಂತೇಳಿ? ಯಾಕಂದ್ರೆ ನೀವು ಕೈ ಹಾಕಿದಂಥ ಬಹುಶಃ ಮೊದಲ ಬಿಸ್ನೆಸ್ ಅದು, ಹಾರ್ಡ್ವೇರ್ ಶಾಪ್. ಮತ್ತೆ ಏನು ಚಾಲೆಂಜಸ್? ಯಾವುದೇ ಬಿಸ್ನೆಸ್ನಲ್ಲಿ ಚಾಲೆಂಜಸ್ ಇದ್ದೇ ಇರ್ತದೆ, ಕಾಂಪಿಟಿಷನ್ ಇದ್ದೇ ಇರ್ತದೆ. ನಿಮ್ಮ ಕೆಪಾಸಿಟಿ, ನಿಮ್ಮ ಕೆಪಬಿಲಿಟಿ, ಅದನ್ನು ನೀವು ಓವರ್ಕಮ್ ಮಾಡಲಿಕ್ಕೆ ಸಾಧ್ಯ ಆದರೆ ಯು ವಿಲ್ ಬಿ ದ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಯಾವುದೇ ಬಿಸ್ನೆಸ್ಸಲ್ಲಿ ನಿಮ್ಮ ಹತ್ರ ಆಗೋದಿಲ್ಲ ಅಂತ ಅನಿಸಿದರೆ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ಹೊರಹೊಮ್ಮುವುದೇ ಇಲ್ಲ. ನಮಗೂ ಬೇಕಾದಷ್ಟು ಚಾಲೆಂಜ್ಗಳಿದ್ವು.
ನಾವು ಅದನ್ನು ಓವರ್ಕಮ್ ಮಾಡ್ಕೊಂಡು ಬಂದಿದ್ದೇವೆ. ಕಾಲೇಜ್ ಮುಗಿದಾದ್ಮೇಲೆ ನೀವು ಹೇಳಿದ್ರಿ 1 ವರ್ಷ ನಾನು ಜಾಬಿಗೆ ಹೋದೆ ಅಂತ ಹೇಳಿದ್ರಿ. ಅಲ್ಲ, ನಾನು ಬಿಸ್ನೆಸ್ಸಲ್ಲಿ ಇದ್ದೆ, ಹಾ. ಆದರೂ ಜಾಬಿಗೆ ಹೋಗಿದ್ದೆ. ಯಾಕೆ ಸರ್, ಯಾಕೆ ಬಿಸ್ನೆಸ್ ಜೊತೆಗೆ ಜಾಬ್ ಯಾವ ಕಾರಣ ಕಂಟಿನ್ಯೂ ಮಾಡಿದ್ರಿ? ಯಾವುದೇ ಒಂದು ಹೊಸ ಬಿಸ್ನೆಸ್ ಮಾಡಬೇಕಾದ್ರೆ ಅದರ ಬಗ್ಗೆ ನಾಲೆಜ್ ಇರುವುದು ಅತ್ಯಗತ್ಯ ಅಂತ ಹೇಳುವುದು ನನ್ನ ಅಭಿಮತ. ಓಕೆ. ನಾನು ಕೂಡ ಒಂದು ಬೋರ್ವೆಲ್ ಮೆಷಿನ್ ಹಾಕಬೇಕು, ಕಂಪ್ರೆಸರ್ ಹಾಕಬೇಕು ಅಂತ ಹೇಳಿ ಐಡಿಯಾದಲ್ಲಿ ಇದ್ದೆ. ಈಗ ಅದರ ಬಗ್ಗೆ ನಾಲೆಜ್ ತೊಗೊಳ್ಬೇಕಾಗಿರೋದು ನನ್ನ ಕೆಲಸ ಆಗಿತ್ತು. ಹಾಗಾಗಿ ವಿಜಯನಾಥ್ ಟ್ಯೂಬ್ವೆಲ್ಸ್ ಅಂತ ಒಬ್ಬರು ಇದ್ದರು, ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದೆ 1 ವರ್ಷ. ಅದರದ್ದು ಇನ್ ಆ್ಯಂಡ್ ಔಟ್ ನನಗೆ ಗೊತ್ತಾಗಿತ್ತು ಏನಂತ ಹೇಳಿ. ಆದರೆ ನನ್ನ ಹತ್ರ ಮೆಷಿನ್ ಹಾಕಲಿಕ್ಕೆ ಆಗಲಿಲ್ಲ. ಆದರೆ ಅದು ನನ್ನ ಕನಸು ಆಗಿತ್ತು. ಆ ಟೈಮ್ನಲ್ಲಿ ನಾನು ಹೋಟೆಲಿಗೆ ಬಂದುಬಿಟ್ಟೆ. ಆಮೇಲೆ ನಾನು ಹೋಟೆಲ್ನಲ್ಲೇ ಮುಂದುವರಿತಾ ಹೋದೆ. ಓಕೆ. ಸ್ಯಾಲ್ರಿ ಎಷ್ಟಿತ್ತು ಸರ್ ನೀವು ಫಸ್ಟ್ ಜಾಬ್ ಜಾಯ್ನ್ ಆದಾಗ? ಮಂತ್ಲಿ ಎಷ್ಟು ಸ್ಯಾಲ್ರಿ ತಗೋತಾರೆ? ಮಂತ್ಲಿ 1,500 ರೂಪಾಯಿ ಸ್ಯಾಲ್ರಿ. 1,500? ಹೌದು, 1992ನಲ್ಲಿ ಓಕೆ. ಮಂತ್ಲಿ 1,500 ರೂಪಾಯಿ ಸ್ಯಾಲ್ರಿ ಇತ್ತು. ಆ 1,500 ರೂಪಾಯಲ್ಲಿ ನಮ್ಮ ದಿನ ಅಂತೂ ಹೋಗ್ತಿರ್ಲಿಲ್ಲ. ಓಕೆ. ಜಾಬ್ ಬಿಡ್ತೀರಿ, ಅದಾದ ನಂತರ ಕಂಪ್ಲೀಟ್ ಆಗಿ ಟೋಟಲಿ ನಾನು ಜಾಬ್ ಬಿಟ್ಟ ನಂತರ ಕಂಪ್ಲೀಟಾಗಿ ನಾನು ಹೋಟೆಲ್ ಮತ್ತು ನನ್ನ ಹಾಲಿನ ಅಂಗಡಿ, ಇನ್ ಬಿಟ್ವೀನ್ ನನ್ನ ಗ್ರಾನೈಟ್ ಕ್ವಾರಿ ಕೂಡ ಇತ್ತು. ಓಕೆ. ಯಾವ ಗ್ಯಾಪಲ್ಲಿ? 93ಯಲ್ಲಿ ನಾನು ಗ್ರಾನೈಟ್ ಕ್ವಾರಿ ಮಾಡಿದ್ದೆ. ಗ್ರಾನೈಟ್ ಕ್ವಾರಿ ಸಗರ ಅಂತ ಹೇಳಿ ಶಾಪುರ ಹತ್ರ ಇತ್ತು. ಓಕೆ. ಅದರಲ್ಲಿ ನಾನು ಸಕ್ಸಸ್ಫುಲ್ ಆಗಲಿಲ್ಲ. ಯಾಕೆ ಸಕ್ಸಸ್ಫುಲ್ ಆಗಲಿಲ್ಲ ಅಂತ ಹೇಳಿದರೆ, ನನ್ನ ಹತ್ರ ಇಡೀ ಗುಲ್ಬರ್ಗದಲ್ಲಿ ಪರ್ಮಿಟ್ ಇದ್ದ ಗ್ರಾನೈಟ್ ಕ್ವಾರಿ ನಂದು ಒಬ್ಬನದ್ದೇ ಇತ್ತು. ಓಕೆ. ಆದರೆ ಗಣಿಯಲ್ಲಿ ತುಂಬ ನುರಿತ ತಜ್ಞರೆಲ್ಲ ಇದ್ದರು, ಇಳ್ಕಲ್ನವರೆಲ್ಲ. ಅವರೆಲ್ಲ ನಮ್ಮನ್ನು ಮೇಲೆ ಬರಲಿಕ್ಕೆ ಬಿಡ್ತಾ ಇರಲಿಲ್ಲ. ಓಕೆ. ಸೊ ನಮ್ಮ ಹತ್ರ ಎಷ್ಟು ಬೇಕಷ್ಟು ಕ್ವಾಂಟಿಟಿ ಕಲ್ಲು ತೆಗಿಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಬೇಕಾದ ಆರ್ಥಿಕ ಬಲ ನಮ್ಮ ಹತ್ರ ಇರಲಿಲ್ಲ. ಆಮೇಲೆ ನಮಗೆ ಮಾರ್ಕೆಟಿಂಗ್ ಕೂಡ ಭಾರಿ ಕಷ್ಟ ಆಯಿತು. ಯಾಕಂತ ಹೇಳಿದರೆ ಮಾರ್ಕೆಟ್ ಯಾರಾದರೂ ಬಂದರೆ ಅದನ್ನು ಅವರು ನಿಲ್ಲಿಸ್ತಿದ್ರು, ಮಾರ್ಕೆಟ್ ಆಗಲಿಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ನಾನು ಗ್ರಾನೈಟ್ ಕ್ವಾರಿ ಒಂದು ಬಂದ್ ಮಾಡಿದ್ದೀನಿ. ನನ್ನ ಟೋಟಲಿ ನನ್ನ ಬಿಸ್ನೆಸ್ ಟೆನ್ಯೂರಲ್ಲಿ ನಾನು ಯಾವುದೇ ಬಿಸ್ನೆಸ್ ಮಾಡಿದ್ದೀನಿ, ಅದು ಸ್ಟಡಿ ಮಾಡಿಯೇ ಮಾಡಿದ್ದೀನಿ, ಅದರಲ್ಲಿ ನಾನು ಸಕ್ಸಸ್ಫುಲ್ ಆಗಿದ್ದೀನಿ. ಗ್ರಾನೈಟ್ ಒಂದು ಬಿಟ್ಟು. ಹೌದು. ಓಕೆ. ಹಾಲಿನ ಅಂಗಡಿ ಜೊತೆ ಪೇಂಟ್ ಜೊತೆ ಗ್ರಾನೈಟು, ಅದ್ರ ಜೊತೆಗೆ ಹೋಟೆಲ್ಲು. ಈ ಹೋಟೆಲ್ ಬಿಸ್ನೆಸ್ಗೆ ಎಂಟ್ರಿ ಹೇಗಾಯಿತು ಸರ್? ಹೆಂಗೆ ಆರಂಭ ಆಯ್ತು ಇದೆಲ್ಲ ಅಂಥೇಳಿ? ಹೋಟೆಲ್ ಮೇಡಮ್, ನಮ್ಮ ಅಣ್ಣಂದರು ಹೋಟೆಲ್ನಲ್ಲಿ ಇದ್ದರು. ಓಕೆ. ನನ್ನ ಪೇಂಟ್ ಅಂಗಡಿ ಬಾಜುನೇ ಒಂದು ವೆಜಿಟೇರಿಯನ್ ಹೋಟೆಲ್ ಅವ್ರಿಗೆ ನಡೆಸಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವರು ಅದರಲ್ಲಿ ಫೇಲ್ಯೂರ್ ಆಗಿದ್ದರು. ಆ ಹೋಟೆಲನ್ನು ನಾನು ಫಸ್ಟಿಗೆ ತಗೊಂಡದ್ದು ಆನ್ ಲೀಸ್. ಅಲ್ಲಿಂದ ನನ್ನ ಹೋಟೆಲ್ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ. ಮುಂದುವರಿತಾ ನಾನು ಅದನ್ನು ಪರ್ಚೇಸ್ ಮಾಡಿದೆ. ಅದೆಲ್ಲ ಆಮೇಲಿನ ಮಾತುಗಳು. ಆಗ ನಾನು ಲೀಸ್ನಲ್ಲಿ ತೊಗೊಂಡದ್ದು. ಇದು ನನ್ನ ಫಸ್ಟ್ ಹೋಟೆಲ್. ಓಕೆ. ಆಮೇಲೆ ಹೋಟೆಲ್ ಕಮಲ್. ಅದನ್ನು ಮುಂದೆ ನಾನು ಇದು 92ನಲ್ಲಿ ನಾನು ತೊಗೊಂಡಿದ್ದೇನೆ. 2000ನಲ್ಲಿ ಐ ಪರ್ಚೇಸ್ಡ್ ಇಟ್. ಓಕೆ. ಅಷ್ಟು ಶೀಘ್ರವಾಗಿ ಅದನ್ನು ಪರ್ಚೇಸ್ ಮಾಡುವಷ್ಟು ಇಲ್ಲ, ಅದು ಹೋಟೆಲ್ನಿಂದಲೇ ಬೆಳೆದ ಅಂತ ಹೇಳೋದಿಲ್ಲ ನಾನು. ಸೊ ಐ ಹ್ಯಾಡ್ ಇನಫ್ ಬಿಸ್ನೆಸಸ್. ನಾನು ನಂತರ ನಾನು ಬಾರ್ ಮಾಡಿದೆ, ಹಾಲಿನ ಅಂಗಡಿಗಳು, ಇನ್ ಬಿಟ್ವೀನ್ ರಿಯಲ್ ಎಸ್ಟೇಟ್. ಹಾಗಾಗಿ ನಾನು ಅದನ್ನು ಪರ್ಚೇಸ್ ಮಾಡುವಷ್ಟು ಬೆಳೆದದಲ್ಲ, ಲೋನ್ ಮಾಡಿಯೇ ಪರ್ಚೇಸ್ ಮಾಡಿದ್ದು. ಓಕೆ. ಈಗ ಎಷ್ಟು ಹೋಟೆಲ್ಗಳಿದ್ದಾವೆ ಸತ್ಯನಾಥ್ ಶೆಟ್ಟರ್ ಬಳಿ? ಈಗ ನನ್ನ ಹತ್ರ 5 ಹೋಟೆಲ್ ಇದ್ದಾವೆ. ಓಕೆ. ಕೊಪ್ಪಳದ್ದು ಸೇರಿ. ಆಮೇಲೆ ನಾನು ನನ್ನ ಬಿಸ್ನೆಸ್ಸನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದೆ. ಅಂದರೆ ನಾನು ಸ್ವಲ್ಪ ಚೇಂಜಿಗೆ ಹೋದೆ. ನಾವು ಆಮೇಲೆ ಒಂದು ಪವರ್ ಲಾಂಡ್ರಿ ಮಾಡಿದ್ವಿ. ಓಕೆ. ಅಲಾಂಗ್ ವಿತ್ ಮೈ 2 ಪಾರ್ಟ್ನರ್ಸ್ ಇಟ್ ಈಸ್. ಆಮೇಲೆ ನಾವು ಬಜಾಜ್ ಆಟೋ ರಿಕ್ಷಾದ್ದು ಬೀದರ್, ಗುಲ್ಬರ್ಗ ಮತ್ತು ಯಾದಗಿರಿ 3 ಡಿಸ್ಟ್ರಿಕ್ಟಿಂದು ಡೀಲರ್ಸ್ ಆಗಿದ್ದೀವಿ ಈಗ ನಾವು. ಈಗ ಹೌದು. ಓಕೆ. ಈ ಹೋಟೆಲ್ ಬಿಸ್ನೆಸ್ಸಿಂದ ಈ ಶಿಫ್ಟ್ ಯಾಕೆ ತಗೊಂಡ್ರಿ ಸರ್? ಯಾವ ಉದ್ದೇಶಕ್ಕೆ? ಎಗ್ಸ್ ಇನ್ ಡಿಫ್ರೆಂಟ್ ಬಾಸ್ಕೆಟ್ಸ್, ಇದು ನನ್ನ ಐಡಿಯಾ ಆಗಿತ್ತು. ಒಂದೇ ಬಿಸ್ನೆಸ್ ಮಾಡ್ತಾ ಒಂದು ಪಾಲಿಸಿ ಚೇಂಜ್ ತುಂಬ ದೊಡ್ಡ ಹೊಡೆತ ಕೊಡ್ತದೆ ಅಂತ ಹೇಳೋದು ನನ್ನ ಐಡಿಯಾ ಆಗಿತ್ತು. ಹಾಗಾಗಿ
ಇನ್ನೊಂದು ಬಿಸ್ನೆಸ್ನಲ್ಲಿ ಆದರೂ ನಾವು ರಿಕವರಿ ಆಗ್ಬೋದು ಅಂತ ಹೇಳುವ ಐಡಿಯಾ ನಂದು. ಹಾಗಾಗಿ ನಾವು ಬೇರೆ ಬೇರೆ ಬಿಸ್ನೆಸ್ಗೆ ಹೋದ್ವಿ. ಓಕೆ, ಫಸ್ಟ್ ಹಾರ್ಡ್ವೇರ್ ಶಾಪ್ ಮಾಡಿದಾಗ ಎಷ್ಟು ಬಂಡವಾಳದಿಂದ ಶುರು ಮಾಡಿದ್ರಿ ಸರ್? ಹಾಲಿನ ಅಂಗಡಿ ಅಥವಾ ಇದನ್ನು ಎಷ್ಟು ಬಂಡವಾಳದಿಂದ ಶುರು ಮಾಡಿದ್ರಿ? ಫಸ್ಟ್ ಹಾರ್ಡ್ವೇರ್ ಮಾಡಬೇಕಾದ್ರೆ ₹1 ಕೂಡ ಬಂಡವಾಳ ಇಲ್ಲ. ಅಣ್ಣ ಶೇರ್ ಕೊಟ್ಟು ಹಾರ್ಡ್ವೇರ್ ಶಾಪ್ ಕೊಟ್ಟ. ಓಕೆ, ಅಣ್ಣಂದಾಗಿತ್ತು ಅದು. ಹಾಂ, ಅವನು ನನಗೆ ಹೇಳಿದ್ದೆ ಹಾಗೆ, ನಿನಗೆ ಶೇರ್ ಕೊಡ್ತೀನಿ, ನೀನು ಹಾರ್ಡ್ವೇರ್ ಶಾಪ್ ಮ್ಯಾನೇಜ್ಮೆಂಟ್ ನೀನು ಮಾಡು. ಸೊ ಯು ವಿಲ್ ಗೆಟ್ 50% ಶೇರ್. ಓಕೆ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಹಾಂ, ಆಮೇಲೆ ಹಾಲಿನ ಅಂಗಡಿಗಳಿಗೆಲ್ಲ ಇನ್ವೆಸ್ಟ್ ಮಾಡಿದ್ದೀನಿ. ಇದರದ್ದು ಸ್ವಲ್ಪ ದುಡ್ಡಿತ್ತು, ಅಣ್ಣಂದ್ರ ಹತ್ರ ತೊಗೊಂಡಿದ್ದೀನಿ. ಹಾಂ, ಆಮೇಲೆ ಮಾರ್ಕೆಟ್ನಲ್ಲಿ ಕೂಡ ಸಾಲ ಮಾಡಿದ್ದೀನಿ. ಆಗ ಬ್ಯಾಂಕ್ಸ್ ಅಷ್ಟು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಬ್ಯಾಂಕ್ಸ್ ಯಾವಾಗ ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ವೆನ್ ಐ ಪರ್ಚೇಸ್ಡ್ ಹೋಟೆಲ್ ಕಮಲ್ ಇನ್ ದ ಇಯರ್ ಆಫ್ 2001. ಆಗ ಬ್ಯಾಂಕ್ ಸಪೋರ್ಟ್ ಮಾಡಿದೆ. ಅಲ್ಲಿಂದ ನನಗೆ ಆಲ್ಮೋಸ್ಟ್ ಆಲ್ ಆಗ ಬ್ಯಾಂಕ್ನವ್ರಿಗೆ ಗೊತ್ತಾಗಿದೆ ನಾನು ಯಾರು ಏನು ಅಂತ ಹೇಳಿ. ಅಲ್ಲಿಂದ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಸಪೋರ್ಟೆಡ್ ಮೀ ಅಲಾಟ್. ಓಕೆ, ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೆ ಕೂಡ ಕೃಷ್ಣ ಗ್ರಾಮೀಣ ಬ್ಯಾಂಕ್ ನನಗೆ ಸಪೋರ್ಟ್ ಮಾಡಿದೆ, ಇನ್ಕ್ಲೂಡಿಂಗ್ ನಮ್ಮ ಶೋರೂಮ್ ಕೂಡ. ಆಮೇಲೆ ಈಗಂತೂ ಬ್ಯಾಂಕ್ ಅಂತ ಹೇಳೋದು ತುಂಬ ಮಂದಿಗೆ ಹೆಲ್ಪ್ ಮಾಡಲಿಕ್ಕೆ ತಯಾರಿದೆ. ಮೊದಲು ಬ್ಯಾಂಕ್ ಹಾಗೆ ಸಾಲ ಕೊಡ್ತಿರಲಿಲ್ಲ. 1993ಯಲ್ಲಿ ನನ್ನ ಅಂಬಾಸಿಡರ್ ತೊಗೊಳ್ಬೇಕಾದ್ರೆ KSFCಯಲ್ಲಿ ಸಾಲ ಮಾಡಿ ಅದರಲ್ಲಿ ಅಂಬಾಸಿಡರ್ ಕಾಸ್ಟ್ ವಾಸ್ 2.48, 67,000 ಡೆಪಾಸಿಟ್ ಇಟ್ಟಿದ್ದೇನೆ, 67,000 ರೂಪೀಸ್ ಇನ್ವೆಸ್ಟ್ ಮಾಡಿದ್ದೇನೆ. ಆ ಡೆಪಾಸಿಟನ್ನು ಕೂಡ ಸಾಲ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ, 75% ಸಾಲ ಕೊಟ್ಟಿದ್ದಾರೆ. ಆಮೇಲೆ ಪುನಃ ಗ್ಯಾರಂಟಿ ತೊಗೊಂಡಿದ್ದಾರೆ. ಓಕೆ, ಆಗ ಈಗ ನೀವು ಕಾರ್ ಬೇಕಾಗಿದ್ದರೆ ಇವತ್ತು ಯಾರಿಗಾದ್ರು ಫೋನ್ ಮಾಡಿ ಹೇಳಿದರೆ ಒಂದು ಶೋರೂಮಲ್ಲಿ ನಾಳೆ ಬೆಳಗ್ಗೆ ನಿಮಗೆ ಕಾರ್ ಬಂದು ಮನೆ ಮುಂದೆ ನಿಲ್ತದೆ. ಟೈಮ್ ಹಾಗೆ ಇತ್ತು ಹಿಂದೆ. ಈಗಿನ ಟೈಮ್ ಬೇರೆ. ಈಗಿನ ಟೈಮ್ನಲ್ಲಿ ಸಾಲ ತಗೊಳ್ಳೋದು ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ. ಮತ್ತು ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗೆ ಎಲ್ಲ ಬ್ಯಾಂಕ್ಸ್ ಕೂಡ ಫೈನಾನ್ಸ್ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಹೌದು. ನನ್ನ ಬಿಗಿನಿಂಗ್ನಲ್ಲಿ ನನಗೆ ಹೆಲ್ಪ್ ಮಾಡಿದ್ದು ಕೃಷ್ಣ ಗ್ರಾಮೀಣ ಬ್ಯಾಂಕ್. ಹಾಗಾಗಿ ನಾನು ಯಾವಾಗಲೂ ಕೃಷ್ಣ ಗ್ರಾಮೀಣ ಬ್ಯಾಂಕನ್ನು ನಮ್ಮ ಬ್ಯಾಂಕ್ ಅಂತ ಕರೀತೇನೆ. ನಾನು ಯಾವಾಗ ಕೃಷ್ಣ ಗ್ರಾಮೀಣ ಬ್ಯಾಂಕಿಗೆ ಹೋಗಿದ್ದೆ ಆಗ ಕೃಷ್ಣ ಗ್ರಾಮೀಣ ಬ್ಯಾಂಕ್ನಲ್ಲಿ 36 ಬ್ರಾಂಚ್ ಇತ್ತು. ಇವತ್ತು ಕೃಷ್ಣ ಗ್ರಾಮೀಣ ಬ್ಯಾಂಕ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿದೆ. ಅವ್ರ ಹತ್ರ 900 ಚಿಲ್ಲರೆ ಬ್ರಾಂಚ್ ಇದೆ. ಆದರೆ ನನಗೆ ಅದೇ ಸಪೋರ್ಟ್ ಇವತ್ತಿಗೂ ಇದೆ ಬ್ಯಾಂಕಿಂದ. ಈಗ ವಾರ್ಷಿಕವಾಗಿ ಎಲ್ಲ ಬಿಸ್ನೆಸ್ಸನ್ನು ಒಟ್ಟಿಗೆ ಹಾಕಿದರೆ ಎಷ್ಟು ಟರ್ನ್ ಓವರ್ ಮಾಡ್ತಾರೆ ಸತ್ಯನಾಥ್ ಶೆಟ್ಟರು? ಪರ್ಸನಲಿ ಸತ್ಯನಾಥ್ ಶೆಟ್ಟಿದ್ದು ಟರ್ನ್ ಓವರ್ ಇಸ್ ಅರೌಂಡ್ 5 to 6 years. 5 to 6 years ಟರ್ನ್ ಓವರ್ ಆಗುತ್ತೆ ಇವಾಗ ಪರ್ಸನಲಿ ಸತ್ಯನಾಥ್ ಶೆಟ್ಟಿದ್ದು. ಓಕೆ, ಈಗ ನನ್ನ ಪಾರ್ಟ್ನರ್ಶಿಪ್ ಫರ್ಮ್ಸ್ ಟರ್ನ್ ಓವರ್ ಇಸ್ ಅರೌಂಡ್ 80 to 85 years. ಎರಡು ಪ್ರತ್ಯೇಕವಾಗಿ ನೋಡಿದರೆ ಹೌದು. ಅಂದರೆ ಈಗ ಏನಾಗ್ತದೆ, ನನ್ನ ಪರ್ಸನಲ್ ಟರ್ನ್ ಓವರ್ ಬೇರೆ ಆಗ್ತದೆ, ಪಾರ್ಟ್ನರ್ಶಿಪ್ ಫರ್ಮಿಗೆ ಟರ್ನ್ ಓವರ್ ಬೇರೆ ಆಗ್ತದೆ. ಸೊ 80 to 85 years ಟರ್ನ್ ಓವರ್ ಐ ಹ್ಯಾವ್ ಗಾಟ್ ಇನ್ ಪಾರ್ಟ್ನರ್ಶಿಪ್ ಫರ್ಮ್ಸ್. ಪರ್ಸನಲ್ ನಮ್ಮದು 6-7 CR ಇರ್ಬೋದು. ಹೋಟೆಲ್ ಉದ್ಯಮದಲ್ಲಿ ಕಳೆದ ಹಲವು ವರ್ಷಗಳಿಂದ ಆಲ್ಮೋಸ್ಟ್ ಒಂದು 3 ಡಿಕೇಡಿಂದ ತಾವಿದ್ದೀರಿ. ಹಲವು ಬದಲಾವಣೆಗಳನ್ನು ಗಮನಿಸ್ತಿದ್ದೀರಿ. ಆಗ ಇದ್ದಂತಹ ಸವಾಲು, ಈಗ ಆ ಬಿಸ್ನೆಸ್ನಲ್ಲಿರುವಂತಹ ಸವಾಲು ಹೇಗೆ ಓವರ್ಕಮ್ ಮಾಡಿದ್ರಿ ಸರ್? ಆಗ ಅಂಥ ದೊಡ್ಡ ಸವಾಲುಗಳು ಇರಲಿಲ್ಲ. ಒಂದೇ ಸವಾಲಿತ್ತು, ಏನಂತೇಳಿದ್ರೆ ಆರ್ಥಿಕತೆ. ಒಂದು ಹೋಟೆಲ್ ಮಾಡಬೇಕಾಗಿರೋ ದುಡ್ಡು ಅನ್ನು ಹೊಂದಿಸುವುದೇ ದೊಡ್ಡ ಕೆಲಸ ಆಗಿತ್ತು. ಆ ದುಡ್ಡು ಹೊಂದಿಸಿದ ಮೇಲೆ ಒಂದು ನಮೂನೆಯ ಸವಾಲುಗಳು ಯಾವಾಗಲೂ ಇರುವಂಥದ್ದೇ. ಅದು ಆಗಲೂ ಇದೆ, ಈಗಲೂ ಇದೆ. ನಿಮ್ಮ ಬಿಸ್ನೆಸ್, ನೀವು ಯಾವ ರೀತಿ ನಿಮ್ಮ ಹೋಟ್ಲನ್ನು ಮೇಂಟೈನ್ ಮಾಡ್ತೀರಿ, ನಿಮ್ಮ ಹೋಟೆಲ್ನಲ್ಲಿ ಯಾವ ರೀತಿ ನೀವು ಫುಡ್ ಕೊಡ್ತೀರಿ, ಯಾವ ರೀತಿ ನಿಮ್ಮ ಹೋಟೆಲನ್ನು ಕ್ಲೀನಾಗಿ ಇಡ್ತೀರಿ, ಅದರ ಮೇಲೆ ಎಲ್ಲ ಹೋಗ್ತದೆ ಅಂತ ಹೇಳೋದು ನಮಗೆ ಮೊದಲಿಂದ ಗೊತ್ತಿದ್ದ ಸಂಗತಿಯೇ. ಅದು ಆಗಲೂ ಇದೆ, ಈಗಲೂ ಇದೆ. ಆ ದುಡ್ಡನ್ನು ಹೊಂದಿಸಿದ ಮೇಲೆ ಅಷ್ಟು ದೊಡ್ಡ ಸವಾಲುಗಳು ಇರಲಿಲ್ಲ. ಈಗ ಎಲ್ಲ ಸವಾಲುಗಳು ಇದ್ದಾವೆ. ಒಂದು ಕಡೆ ದುಡ್ಡು ಹೊಂದಿಸಬೇಕು, ಒಂದು ಕಡೆ ಕೆಲಸಗಾರರನ್ನು ನೋಡ್ಕೊಳ್ಬೇಕು,
ಒಂದು ಕಡೆ ಡಿಪಾರ್ಟ್ಮೆಂಟ್ಸ್, ಹ್ಮ್ 101 ಒಂದು ಹೋಟೆಲ್ನವನಿಗೆ ಹ್ಮ್ ಒಂದು 20 ಡಿಪಾರ್ಟ್ಮೆಂಟ್ನವ್ರ ಜೊತೆ ಏಗಬೇಕಾಗ್ತದವ. ಹೌದು. ಇದಿಷ್ಟನ್ನು ಸರಿಪಡಿಸ್ಕೊಂಡು ಹೋಗೋ ಪರಿಸ್ಥಿತಿ ಈಗ. ಹ್ಮ್ ಹಾಗಾಗಿ ಹಿಂದಿನಗಿಂತ ಈಗ ಹೋಟೆಲ್ ಮಾಡಲಿಕ್ಕೆ ಕಷ್ಟ, ಕಷ್ಟ ಇದೆ. ಈಗ ಕಷ್ಟ. ಮತ್ತು ಕೆಲಸಗಾರರು ಅಂತ ಹೇಳೋದು ದೊಡ್ಡ ಪ್ರಾಬ್ಲಮ್ ಈಗ. ನಾನು ಬೆಳಗ್ಗೆ ನಿಮ್ಮ ಹೋಟೆಲ್ನಲ್ಲಿ ತಿಂಡಿಯನ್ನು ತಿಂದಾಗ ನನಗೆ ತುಂಬ ಖುಷಿ ಕೊಟ್ಟಿದ್ದು, ಜೊತೆಗೆ ನನಗೆ ಭಾಳ ಆಶ್ಚರ್ಯ ಅಂತ ಅನಿಸಿದ್ದು, ಕ್ಯಾಶ್ ಕೌಂಟ್ರಿಂದ ಹಿಡಿದು ಅಡುಗೆ ಕೋಣೆ ಒಳಗಡೆ ಜೊತೆಗೆ ಸಪ್ಲೈ ಮಾಡೋರು ಎಲ್ಲ ಕೂಡ ಹೆಣ್ಮಕ್ಳೇ ಇದ್ದರು. ನಂಗೆ ನಿಜಕ್ಕೂ ಆಶ್ಚರ್ಯ ಆಯಿತು. ಸಾಮಾನ್ಯವಾಗಿ ನಾವು ಎಲ್ಲೂ ಆ ರೀತಿಯಾದಂಥ ದೃಶ್ಯಗಳನ್ನು ನೋಡೋದಿಲ್ಲ. ಎಲ್ಲೋ ಒಬ್ಬರು ಇಬ್ಬರು ಇರ್ತಾರೆ, ಅಥವಾ ಕ್ಲೀನಿಂಗ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಹೆಣ್ಮಕ್ಳು ಇರ್ತಾರೆ. ಹಂಗಿರಲಿಲ್ಲ ಕಮಲ್ ಹೋಟೆಲ್ನಲ್ಲಿ. ಆಲ್ಮೋಸ್ಟ್ ಎವ್ರಿವೇರ್ ಮಹಿಳಾ ಎಂಪ್ಲಾಯೀಸ್ ಇದ್ದರು. ಯಾಕೆ ಸರ್, ಯಾಕೆ ಇದ್ರ ಹಿಂದಿರೋ ಕತೆ ಏನು ಅಂತ ಹೇಳಿ? ಮಹಿಳಾ ಎಂಪ್ಲಾಯೀಸ್ ಇಲ್ಲಿ ಗುಲ್ಬರ್ಗದಲ್ಲಿ ಅಂತೂ ಸ್ಪೆಷಲಿ ಹೋಟೆಲ್ನಲ್ಲಿ ಕೆಲಸ ಮಾಡಲಿಕ್ಕೇ ತಯಾರಿರಲಿಲ್ಲ. ಓಕೆ. ಒಂದು 10-12 ವರ್ಷ ಹಿಂದಿನ ಮಾತು. ಈ ಗಂಡಸರು ಏನು ಕೆಲಸ ಮಾಡ್ತಾರೆ, ಅವರು ಒಂದು ಸಿಟ್ಟು ಮಾಡ್ತಾರೆ ಕಸ್ಟಮರ್ ಮೇಲೆ. ಎರಡನೇದ್ದು, ಅವರಿಗೆ ಹೊರಗೆ ಹೋಗಬೇಕು, ಇಂಟರ್ವಲ್ಸ್ ರೆಗ್ಯುಲರ್ ಆಗಿ ಇಂಟರ್ವಲ್ಸ್ ಬೇಕು, ಅಥವಾ ಸರಿಯಾಗಿ ಟ್ರೀಟ್ ಮಾಡೋದಿಲ್ಲ ಕಸ್ಟಮರನ್ನು. ಇದನ್ನೆಲ್ಲ ನೋಡಿ ನಾನು ಆಗ ಲೆಕ್ಕ ಹಾಕ್ತಾಯಿದ್ದೆ, ನಾವು ಯಾಕೆ ಹೆಣ್ಮಕ್ಳನ್ನು ಈ ಕೆಲಸಕ್ಕೆ ಬಳಸ್ಕೊಳ್ಬಾರ್ದು. ಅವ್ರ ಹತ್ರ ಪೇಷನ್ಸ್ ಜಾಸ್ತಿ ಇರ್ತದೆ. ಇದು ಎಷ್ಟು ವರ್ಷ ಹಿಂದಿನ ಮಾತು? ಒಂದು 12 ಅಥವಾ 13 ವರ್ಷ ಹಿಂದಿನ ಮಾತು. ಓಕೆ. ಆಗ ನಾವು ಹೆಣ್ಮಕ್ಳಿಗೆ ಕೆಲಸಕ್ಕೆ ಬನ್ನಿ ಅಂತ ಹೇಳಿದರೆ ಹೋಟೆಲ್ನಲ್ಲಿ ಕೆಲಸ ಮಾಡಲಿಕ್ಕೆ ಹೆಣ್ಮಕ್ಳು ತಯಾರಿರಲಿಲ್ಲ. ಓಕೆ. ಅಥವಾ ಅವರ ಮನೆಯವರು ಒಪ್ತಾ ಇಲ್ಲ, ಅಥವಾ ಅವರೇ ತಯಾರಿಲ್ಲ. ನಾವು ಅದ್ರ ಹಿಂದೆ ತುಂಬ ಕೆಲಸ ಮಾಡಿದ್ದೀವಿ. ನಾನು ಒಬ್ಬರು ಕ್ಯಾಟ್ರಿಂಗಿಗೆ ಹೆಣ್ಮಕ್ಳು ಹೋಗ್ತಿದ್ರು. ಆಗ ಹೋಟೆಲ್ ಕೆಲಸ ಮಾಡ್ತಿರ್ಲಿಲ್ಲ. ಕರ್ಕೊಂಡು ಹೋಗೋ ಲೇಡಿಗೆ ಕರ್ಕೊಂಡು ಬಂದು ನನ್ನ ರೂಮದಲ್ಲಿ ಕೂಡಿಸ್ತಿದ್ದೆ. ಕೂಡಿಸಿ ಅವ್ರಿಗೆ ಚಹಾ ಕೂಡಿಸಿ ನನಗೊಂದಿಬ್ಬರು ಕೆಲಸಕ್ಕೆ ಜನ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಅದು ನಾನು ಚಹಾ ಕುಡಿಸಿದ್ದೇ ಬಂತು ಅವರಿಗೆ. ಅವರಂತೂ ಕೊಡಲಿಲ್ಲ. ಒಂದು 20 ಚಹಾ ಕುಡಿದ್ಮೇಲೆ ಒಂದು ಸಲ 2 ಹೆಣ್ಮಕ್ಳನ್ನ ಕೊಟ್ಟರು ಅವರು. ಅಲ್ಲಿಂದ ಸ್ಟಾರ್ಟ್ ಆಯಿತು ಅದು ಆ ಜರ್ನಿ. ಅಲ್ಲಿಂದ ನಾನು ಮತ್ತೆ ಬೇರೆಯವ್ರು ಕೆಲಸ ಮಾಡ್ತಾರೆ ಅಂತ ಗೊತ್ತಾದ ಕೂಡಲೇ ಬೇರೆಯವ್ರು ಬರಲಿಕ್ಕೆ ಶುರು ಮಾಡಿದರು. ಇವಾಗ ಆಲ್ಮೋಸ್ಟ್ ಆಲ್ ನನ್ನ ಹೋಟೆಲ್ ಕಮಲ್ನಲ್ಲೇ 70% ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಉಳಿದ 30% ಗಂಡಸರಿದ್ದಾರೆ. ಯಾವಾಗ ಅಂತ ಹೇಳಿದ್ರೆ ಸರ್, ಒಂದು 8 ಗಂಟೆ ನಂತರ ಅವ್ರನ್ನ ನಿಲ್ಲಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅವರಿಗೂ ಕಷ್ಟ ಆಗ್ತದೆ ಮನೆಗೆ ಹೋಗೋದು, ಇದು ಮಾಡೋದು. ಬೆಳಿಗ್ಗೆ ಎಲ್ಲ ಬೇಗ ಬರ್ತಾರೆ. ಅಥವಾ ಈ ಕೆಲಸ ಅಂತ ಇಲ್ಲ, ಎಲ್ಲ ಕೆಲಸ ಮಾಡ್ತಾರೆ, ಇನ್ಕ್ಲೂಡಿಂಗ್ ಕುಕಿಂಗ್. ಓಕೆ. ಎಲ್ಲ ಕೆಲಸ ಮಾಡ್ತಾರೆ. ಹೌದು. ಕಲಬುರಗಿನಲ್ಲಿ ಈ ಟ್ರೆಂಡ್ ಸ್ಟಾರ್ಟ್ ಮಾಡಿರೋದು ಅದು ನಾನೇ ಮಾಡಿದ್ದು. ಹೌದು. ಅದನ್ನು ಈವನ್ ನನಗೆ ಪ್ರಜಾವಾಣಿಯವರು ಗುರುತಿಸಿ ಅದರ ವಿಷಯ ಒಂದು ದೊಡ್ಡ ಆರ್ಟಿಕಲ್ಲೇ ಹಾಕಿದರು. ಪ್ರಜಾವಾಣಿಯವರು 1 ಪೇಜ್ ಆರ್ಟಿಕಲ್ ಹಾಕಿದ್ರು ಅದರ ಬಗ್ಗೆ ಆಗಿನ ಕಾಲದ ಇದರಲ್ಲಿ. ಫಾರ್ ದಿ ಫಸ್ಟ್ ಟೈಮ್ ಒಂದು ಅಂದರೆ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಅಂತಾನೆ ಸರ್? ನ್ಯಾಚುರಲಿ ಹೌದು. ಎಫಿಷಿಯನ್ಸಿ ಜಾಸ್ತಿ, ಸಂಯಮ ಜಾಸ್ತಿ, ಸಾಫ್ಟ್ ಸ್ಪೀಕಿಂಗ್ ಇರ್ತಾರೆ ಅವರು. ಗಂಡು ಮಕ್ಕಳ ಹಾಗೆ ರೂಡಾಗಿ ಮಾತಾಡೋದಿಲ್ಲ. ಇದೆಲ್ಲ ಅಡ್ವಾಂಟೇಜಸ್ ಇದ್ದಾವೆ. ನಡು ಎದ್ದು ಹೊರಗೆ ಹೋಗೋದಿಲ್ಲ. ಹೌದು. ಓಕೆ. ಇದೆಲ್ಲ ಅಡ್ವಾಂಟೇಜಸ್ ಹೆಣ್ಮಕ್ಳದ್ದು. ಮತ್ತು ಅಲ್ಲಿ ಸ್ವಲ್ಪ ನಿಯತ್ತು ಕೂಡ ಇದೆ. ಲಾಯಲ್ಟಿ ವಿಚಾರ ಬಂದಾಗ ಹೆಣ್ಮಕ್ಳು ಅದು ಇದೆ. ಅದು ಗಂಡಸರಲ್ಲಿ ಸ್ವಲ್ಪ ಕಡಿಮೆ. 10 ಹಲವು ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದೀರಿ ಕಂಟಿನ್ಯೂಸ್ ಆಗಿ. ಅದು ಕಲ್ಯಾಣ್ ಮೋಟಾರ್ಸ್ ಇರಬಹುದು, ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರುವಂಥ ಬೇರೆ ಉದ್ಯಮಗಳಿರಬಹುದು, ಹೋಟೆಲ್ ಉದ್ಯಮ ಇರಬಹುದು. ಇಷ್ಟು ವರ್ಷಗಳ ಜರ್ನಿನಲ್ಲಿ ಹೆಚ್ಚು ಕಮ್ಮಿ ಒಂದು 4 ಡಿಕೇಡ್ ಆಗ್ತಾ ಬಂತು. 39 ವರ್ಷ ಅಂತ ಹೇಳಿದ್ರಿ. ಎಲ್ಲೂ ನಿಮಗೆ ಇದು ನನ್ನ ಕೈನಲ್ಲಿ ಆಗಲ್ಲ ಇನ್ಮೇಲೆ ಅಂತ ಯಾವತ್ತಾದರೂ ಅನಿಸಿದ್ದಿದೆಯಾ? ಯಾವುದಾದ್ರೂ ಟೈಮಲ್ಲಿ? ಕೋವಿಡ್ ಟೈಮಲ್ಲೆಲ್ಲ ಹೇಗೆ ಸರ್ವೈವ್ ಆದ್ರಿ ಸರ್? ಕೋವಿಡ್ ಟೈಮಲ್ಲಿ ಸರ್ವೈವಲ್ ಮಾತ್ರ ಪ್ರಾಬ್ಲಮ್ ಇತ್ತು, ಆಗೋದಿಲ್ಲ ಅಂತ ಯಾವತ್ತೂ ಅನಿಸೇ ಇಲ್ಲ. ಸರ್ವೈವಲ್ ಪ್ರಾಬ್ಲಮ್ ಪ್ರತಿ ಒಬ್ಬರದ್ದು ಇತ್ತು, ನಾನು ಒಬ್ಬನದ್ದಲ್ಲ. ಪ್ರತಿ ಒಬ್ಬೊಬ್ಬರದ್ದು ಸರ್ವೈವಲ್ ಪ್ರಾಬ್ಲಮ್ಮೇ ಇತ್ತು. ಬಿಟ್ಟು ಯಾವುದೇ ಒಂದು ಆಗೋದಿಲ್ಲ ಅಂತ ಅನಿಸಿಯೇ ಇಲ್ಲ ಟೋಟಲ್ ಇಲ್ಲಿ ತನಕ. ಮತ್ತು ಮೇಡಮ್, ಇನ್ನೊಂದು ವಿಷಯ ಹೇಳಲಿಕ್ಕೆ ಹೇಳಿದೆ.
ನಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕೂಡ ಯಾವ್ಯಾವುದಿದೆ ಹಾಂ ಎಲ್ಲದರದ್ದು ಫೈನಾನ್ಸ್ ನಾನು ನೋಡ್ತೇನೆ. ಓಕೆ ಹಾಂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಂದು ನಂದು Okay. ಎಲ್ಲದರಲ್ಲೂ. ಈಗ ಯಾವುದೇ ನನ್ನ ಪಾರ್ಟ್ನರ್ಶಿಪ್ ಫರ್ಮ್ಸ್ ಕೂಡ ಇದೆ, ಫೈನಾನ್ಸ್ ನಂದೇ ಇದೆ. ಹಾಂ ಸೊ ನನ್ನ ಪಾರ್ಟ್ನರ್ಸ್ ಕೂಡ ವಿ ಆರ್ ಓನ್ಲಿ 3 ಮಂದಿ ಇದ್ದೀವಿ. ಹಾಂ ನನ್ನ ಪಾರ್ಟ್ನರ್ಸ್ ಕೂಡ ಕಣ್ಮುಚ್ಚಿ ನನ್ನ ನಂಬ್ತಾರೆ. ಹ್ಞೂ ಅಷ್ಟು ಪಾರದರ್ಶಕತೆ ನನ್ನ ಹತ್ರನೂ ಇದೆ. ಅದನ್ನು ನಾನು ಮೇಂಟೈನ್ ಮಾಡ್ತಾ ಬಂದೀನಿ. ಹಾಂ ಆಗುವುದಿಲ್ಲ ಅಂತ ಹೇಳುವುದನ್ನು ನಾನು ಯಾವತ್ತೂ ಒಪ್ಪುವುದೇ ಇಲ್ಲ, ಒಪ್ಪಲ್ಲ. ಯಾವತ್ತೂ ಒಪ್ಪುವುದಿಲ್ಲ. ಇಂಥದ್ದು ಆಗುವುದಿಲ್ಲ ಅಂತ ಹೇಳೋದು ಇಲ್ಲವೇ ಇಲ್ಲ ಅಂತ ಹೇಳುವ ನಾನು. ಹ್ಞೂ ಚಾಲೆಂಜ್ ಆಗಿ ತಗೊಳ್ತೇನೆ ಯಾವುದೇ ಇದ್ದರೂ. ಅದು ಮೊದಲಿಂದ ಇದ್ದಿದ್ದು ಅದೇ ಅಭ್ಯಾಸ, ಅದು ಮೊದಲಿಂದ ಬಂದದ್ದು. ಇದು ಹೇಗೆ ಮೇಡಮ್ ಅಂದರೆ ನಮ್ಮ ಬಾಲ್ಯದಿಂದನೇ ಹಾಗೇ ಇದ್ವಿ ನಾವು. ಹ್ಞೂ ಇದು ಆಗೋದಿಲ್ಲ ಅಂತ ಹೇಳಿದ್ರೆ ಯಾಕೆ ಆಗೋದಿಲ್ಲ ಅಂತ ಕೇಳ್ತಿದ್ವಿ. ಓಕೆ ಹಾಗಾಗಿ ಅದೇ ರೀತಿ ಬದುಕಿ ಅಭ್ಯಾಸ ಆಗಿದೆ. ಹಾಂ ಇಲ್ಲಿ ತನಕ ಹಾಗೇ ಇದ್ದೀವಿ. ಈಗ ನನ್ನ ಫ್ರೆಂಡ್ ಅವ್ರು ಬರ್ಬೇಕಾದ್ರೆ ನನಗೆ ಹೇಳ್ತಿದ್ರು, ನೀವು ಇವತ್ತು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀರಿ ಅಂತ ಹೇಳಿದರೆ ನಿಮ್ಮ ಧೈರ್ಯ ಅದಕ್ಕೆ ಕಾರಣ, ನಮ್ಮ ಹತ್ರ ನಿಮ್ಮಷ್ಟು ಕರೇಜ್ ಇಲ್ಲ. ಹಾಂ ಅದು ಅವ್ರು ಹೇಳ್ತಾ ಇರ್ಬೇಕಾದ್ರೆ ನಾನು ನನ್ನಷ್ಟಕ್ಕೆ ಲೆಕ್ಕ ಹಾಕ್ತಾ ಇದ್ದೆ. ನನಗೆ ಯಾವತ್ತು ಅಂಜಿಕೆ ಅಂತ ಅನಿಸಿಲ್ಲ ಅಂಜಿಕೆ ಅನಿಸಿಲ್ಲ ಅದು ಹಂಗಾರೆ ಅದೇ ಧೈರ್ಯ ಆಗಿರ್ಬೋದು ಇರ್ಬೋದು ಅಂತ ನಾನು ಲೆಕ್ಕ ಹಾಕ್ತೀನಿ. ಮತ್ತು ಮೇಡಮ್, ಯಾವುದೇ ಒಂದು ಬಿಸ್ನೆಸ್ ನಾವು ಇಲ್ಲಿ ತನಕ ಮಾಡಿದ್ದೀವಿ, ನಾವು ಅದನ್ನು ಕರೆಕ್ಟಾಗಿ ಅದರ ಬಗ್ಗೆ ತಿಳ್ಕೊಂಡೇ ಆ ಬಿಸ್ನೆಸ್ಗೆ ಇಳಿದಿದ್ದೀವಿ. ನಾನು ಅದೇ ಕೇಳಬೇಕು ಅಂದ್ಕೊಂಡಿದ್ದೆ. ನೀವು ಅದು ಹೇಳಿದ್ರಿ, ಯಾವುದೋ ಒಂದು ಬಿಸ್ನೆಸ್ ಮಾತ್ರ, ಆ ಗ್ರಾನೈಟ್ ಒಂದು ನಾನು ಕೈ ಹಾಕಿದಷ್ಟರಲ್ಲೂ ನಾನು ಸಕ್ಸಸ್ ಆಗಿದ್ದೀನಿ ಅಂತ. ಸಕ್ಸಸ್ನ ಸೂತ್ರ ಏನು ಸತ್ಯನಾಥ ಶೆಟ್ಟರದ್ದು? ಅದ್ರ ಬಗ್ಗೆ ತಿಳ್ಕೊಂಡೇ, ಆ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡೇ ಆ ಬಿಸ್ನೆಸ್ಗೆ ಹೋಗ್ತೀವಿ ನಾವು. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಯಾವಾಗ ನಾವು ಶೋರೂಮ್ ಡೀಲರ್ಶಿಪ್ ತೊಗೊಂಡ್ವಿ, ನಾನು ನನ್ನ ಬ್ಯಾಂಕಿಗೆ ಹೋದೆ. ಸರ್, ನನಗೆ ಸಾಲ ಬೇಕು. ಎಷ್ಟು ಸಾಲ ಬೇಕು? ನನಗೆ 1 ಕೋಟಿ ರೂಪಾಯಿ ಸಿ ಸಿ ಲಿಮಿಟ್ ಬೇಕು. ದಿಸ್ ಇಸ್ ಇನ್ ದ ಇಯರ್ ಆಫ್ 2008-9 ಇರಬೇಕು. ಇಲ್ಲ, ಇವು 18 ವರ್ಷ ಹಿಂದೆ. ದಿಸ್ ಇಸ್ 24. ಸೊ 2006. 1 ಕೋಟಿ ಸಾಲ ಬೇಕು, 30 ಲಕ್ಷ ಟರ್ಮ್ ಲೋನ್ ಬೇಕು. ಇದನ್ನು ನಾನು ನಮ್ಮ ಜನರಲ್ ಮ್ಯಾನೇಜರ್ ಹತ್ರ, ಪರಿಚಯ ಇಲ್ಲದೆ ಇರುವ ಒಬ್ಬ ಜನರಲ್ ಮ್ಯಾನೇಜರ್ ಹತ್ರ ಕೂತ್ಕೊಂಡು ನಾನು ಈ ಲ್ಯಾಂಗ್ವೇಜ್ನಲ್ಲೇ ಮಾತಾಡ್ತಿದ್ದೇನೆ. ದಿಸ್ ಇಸ್ ಅ ಲ್ಯಾಂಗ್ವೇಜ್ ವಾಟ್ ಐ ಯೂಸ್ಡ್ ಬೈ ದೆನ್. ಸರ್, ನಮಗೆ ಸಾಲ ಬೇಕು. ಸಾಲ? ಸೊ ಎಲ್ಲರೂ ನಾರ್ಮಲಿ ಲೋನ್ ಬೇಕು ಅಂತ ಕೇಳ್ತಾರೆ. ಸೊ ನಿಮಗೆ ಎಷ್ಟು ಸಾಲ ಬೇಕು ಅಂತ ಹೇಳಿದ್ರೆ 1 ಕೋಟಿ 30 ಲಕ್ಷ ಅಂತ ಹೇಳಿದೆ. ಆಗ ಅವ್ರು ಹೇಳಿದರು, ಏನು ಮಾಡ್ತೀರಿ? ನಾವು ಬಜಾಜ್ ಆಟೋ ಡೀಲರ್ಶಿಪ್ ಮಾಡ್ತಾಯಿದ್ದೀವಿ. ಅಷ್ಟೊತ್ತಿಗೆ ಅವರ AGM ಒಬ್ಬರು ಒಳಗೆ ಬಂದರು. ಅವ್ರು ನಮ್ಮನ್ನು ನೋಡಿದರು. ಏನು ಶೆಟ್ರೆ, ಇಲ್ಲಿ ಸಾಲಕ್ಕಾಗಿ ಬಂದೀವಿ. ಸರ್, ಇವರಿಗೆ ಸಾಲ ಕೊಡಬಹುದು. ಇವರು ಯಾವುದೇ ಒಂದು ಬಿಸ್ನೆಸ್ಸನ್ನು ಎಲ್ಲರ ಹಾಗೆ ಮಾಡೋರಲ್ಲ, ಅದನ್ನು ಸ್ಟಡಿ ಮಾಡಿರ್ತಾರೆ. ಅದರಲ್ಲಿ ಸಕ್ಸಸ್ ಆಗುವಂಥ ಬಿಸ್ನೆಸ್ಸನ್ನು ಇವ್ರು ಮಾಡ್ತಾರೆ. ಇವ್ರಿಗೆ ಕಣ್ಮುಚ್ಚಿ ಸಾಲ ಕೊಡಬಹುದು ಅಂತ ಅವರು ಒಂದು ರೆಕಮೆಂಡೇಶನ್ ಕೊಟ್ಟರು. ಅದರ ಮೇಲೆ ನನಗೆ ಆವತ್ತು ಅವರು ಲೋನ್ ಕೊಟ್ಟರು. ಹಾಗೆ ನಮ್ಮದು ಯಾವಾಗ ನಾವು ಬಜಾಜ್ ಡೀಲರ್ಶಿಪ್ ತೊಗೊಳ್ಳಿಕ್ಕೆ ಹೋದ್ವಿ, ನಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ನಾವೇ ಮಾಡಿದ್ವಿ. ನಾವು ಆಗ 3 ಡಿಸ್ಟ್ರಿಕ್ಟ್ನಲ್ಲಿ ಹಳ್ಳಿ ತಿರುಗಾಡಿದ್ದೇವೆ. ಎಲ್ಲಿ ಸೇಲ್ ಎಷ್ಟಿದೆ, ಏನಿದೆ ಎಲ್ಲ ಡೀಟೇಲ್ ನಮ್ಮ ಹತ್ರ ಇತ್ತು. ಸೊ ಪ್ರಾಜೆಕ್ಟ್ ರಿಪೋರ್ಟ್ ನಾವೇ ಮಾಡಿದ್ವಿ. ನಮಗೆ ಯಾವಾಗ ಇಂಟರ್ವ್ಯೂ ಇತ್ತು, ಜನರಲ್ ಮ್ಯಾನೇಜರ್ ನಮ್ಮ ಹತ್ರ ಮಾತಾಡ್ತಿದ್ರು. ನಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಕೈಯಲ್ಲಿ ಹಿಡ್ಕೊಂಡು ಅವರು 2-3 ಕ್ವೆಶ್ಚನ್ ಕೇಳಿದರು. ಸೊ ನಮ್ಮ ಆನ್ಸರ್ಸ್ ನೋಡಿ ಅವ್ರು ನಮ್ಗೆ ಕೇಳಿದರು, ಹೂ ಹ್ಯಾಸ್ ಡನ್ ದಿಸ್ ಪ್ರಾಜೆಕ್ಟ್ ರಿಪೋರ್ಟ್? ನಾವು ಮಾಡಿದ್ದೀವಿ. ಎಲ್ಲ ಕಡೆಯಲ್ಲೂ ಪ್ರಾಜೆಕ್ಟ್ ರಿಪೋರ್ಟ್ CA ಮಾಡ್ತಾನೆ, ನೀವು ಪ್ರಾಜೆಕ್ಟ್ ರಿಪೋರ್ಟ್ ಹೇಗೆ ಮಾಡಿದ್ರಿ? ಸರ್, ನಾವು ಬದುಕಬೇಕಲ್ವಾ, ನಮಗೆ ಬದುಕಬೇಕಂದ್ರೆ ನಾವು ಅದನ್ನು ಅದು ನೋಡಬೇಕು ಅಂತ ನಾವು ಹೇಳಿದ್ವಿ. ಅಲ್ಲಿಂದ ನಮ್ಮ ನೆಕ್ಸ್ಟ್ ಇಮಿಡಿಯೇಟ್ಲಿ ವಿ ಹ್ಯಾಡ್ ಬಿನ್ ಸೆಂಟ್ ಫಾರ್ ದ ನೆಕ್ಸ್ಟ್ ಇಂಟರ್ವ್ಯೂ ಟು CEO. ಇದರಲ್ಲಿ CEO ಆಸ್ಕ್ ಮೀ, ಸೊ ಹೌ ವಿಲ್ ಯು ಡೂ ದ ಬಿಸ್ನೆಸ್? ಸೊ ನಾನು ಹೇಳಿದೆ, ಸರ್, ವಿ ಆರ್ ಫ್ರಮ್ ಹಾಸ್ಪಿಟಾಲಿಟಿ ಬಿಸ್ನೆಸ್. ಅವರ್ ಹಾಸ್ಪಿಟಾಲಿಟಿ, ಯುವರ್ ಡಿರೆಕ್ಷನ್, ವಿ ಕ್ಯಾನ್ ಡೂ ದ ಥಿಂಗ್ಸ್. ಹೌ ವಿಲ್ ಯು ಡೂ ಇಟ್? ವಿ ಟ್ರೀಟ್ ದ ಡ್ರೈವರ್ಸ್ ಆಸ್ ಅವರ್ ಕಸ್ಟಮರ್ಸ್ ಅಂತ ನಾನು ಹೇಳಿದೆ. For these 2 sentences that had been given, that dealership had been given.
ವೆರಿ ನೈಸ್ ಸರ್, ಹಾ. ಇಂಟ್ರೆಸ್ಟಿಂಗ್, ವೆರಿ ಮಚ್ ಹೌದು. ಇಂಟ್ರೆಸ್ಟಿಂಗ್. ಇದು ಸೊ ದಿಸ್ ವಿ ಕ್ಯಾನ್ ಪುಟ್ ಇನ್ ಅವರ್ ಗ್ಯಾಜೆಟ್ಸ್. ಹಾಂ, ವಿ ಟ್ರೀಟ್ ದ ಡ್ರೈವರ್ಸ್ ಆಸ್ ಕಸ್ಟಮರ್ಸ್. ನಾರ್ಮಲಿ ಆಟೋ ಡ್ರೈವರ್ಸಿಗೆ ಎಲ್ಲೇ ಹೋದರೂ ಆಟೋ ಡ್ರೈವರ್ ಅಂತ ಟ್ರೀಟ್ ಮಾಡ್ತಾರೆ. ಹೌದು ಹೌದು. ಇವತ್ತಿಗೂ ನಾವು ನಮ್ಮ ಶೋರೂಮಲ್ಲಿ ಆಟೋ ಡ್ರೈವರ್ಸ್ಗೆ ಕಸ್ಟಮರ್ ಆಗಿ ಟ್ರೀಟ್ ಮಾಡ್ತೇವೆ. ದಟ್ ಈಸ್ ದಿ ಸಕ್ಸಸ್ ಲೈನ್. ಹೌದು. ವೆರಿ ನೈಸ್. ಪ್ರತಿಯೊಂದು ಕೂಡ ಸಕ್ಸಸ್ ಆಗಬೇಕು ಅಂತ ಹೇಳಿದರೆ ಹಾಂ. ಮೊದಲು ಅದನ್ನು ಸ್ಟಡಿ ಮಾಡಿರಬೇಕು ನಾವು. ಹ್ಞೂ ಆಮೇಲೆ ನಮ್ಮ ಹತ್ರ ವಿನಯತೆ ಇರಬೇಕು. ಹ್ಞೂ ನಮ್ಮ ಕಸ್ಟಮರಿಂದ ನಾವು ಬದುಕ್ತಿದ್ದೇವೆ ಅಂತ ನಮಗೆ ಗೊತ್ತಿರಬೇಕು. ವೆರಿ ವೆಲ್ ಸೆಟ್ ಸರ್. ಅಷ್ಟು ಗೊತ್ತಿದ್ರೆ ನಾವು ಸಕ್ಸಸ್ ಆಗಲಿಕ್ಕೆ ಆಗ್ತದೆ. ಓಕೆ, ನೀವು ಆರಂಭದಲ್ಲೇ ಹೇಳಿದ್ರಿ ನೀವೊಬ್ಬ ಹಠವಾದಿ. ಏನಾದರೂ ಚಾಲೆಂಜ್ ಬಂದಾಗ, ಯಾರಾದರೂ ಏನಾದರೂ ಹೇಳಿದಾಗ ಯಾಕೆ ಮಾಡಬಾರ್ದು, ನಾನು ಮಾಡಿ ತೋರಿಸ್ತೀನಿ ಅನ್ನೋದು ನಿಮ್ಮ ಗುಣ ಅಂತಂದ್ರಿ. ಹಾಲಿನ ಅಂಗಡಿನ ನೀವು ಆರಂಭ ಮಾಡಿದ್ದು ಕೂಡ ಅಂಥದ್ದೇ ಒಂದು ಚಾಲೆಂಜ್ನ ಕಾರಣಕ್ಕಾಗಿ. ಹೌದು, ಹೌದು. ಈ ಫಾರ್ಮ್ ಹೌಸ್ ನಾವೇನು ಕೂತಿದ್ದೀವಿ ಇದು ಸ್ಟಾರ್ಟ್ ಆಗಿದ್ದು ಕೂಡ ಅಂಥದ್ದೇ ಒಂದು ಹೌದು, ಹೌದು. ಸವಾಲಿನ ಕಾರಣಕ್ಕಾಗಿ. ಈ ಫಾರ್ಮ್ ಹೌಸ್ನ ಹಿಂದಿನ ಕತೆ ಏನು ಸರ್? ಈ ಫಾರ್ಮ್ ಹೌಸ್ನಲ್ಲಿ ಏನೇನಿದೆ, ಇದು ಯಾಕೆ ಮಾಡಿದ್ರು, ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಕೃಷಿ ಮೇಲೆ ಯಾಕೆ ಆಸಕ್ತಿ ಬಂತು ಅಂತ ಹೇಳಿ? ಕೃಷಿ ಮೇಲೆ ಆಸಕ್ತಿ ಅಂದರೆ ಮೇಡಮ್, ನಾನೊಬ್ಬ ಫಾರ್ಮರ್ ಫ್ಯಾಮಿಲಿಯವ. ಹಾಂ, ಆ ಆಸಕ್ತಿ ಒಂದು ತನ್ನಷ್ಟಕ್ಕೆ ಒಳಗೆ ಇರ್ತದೆ. ಓಕೆ. ಈ ನಡುವೆ ಇಲ್ಲಿ ಗುಲ್ಬರ್ಗದಲ್ಲಿ ಒಂದು ಸಿಸ್ಟಮ್ ಇದೆ. ಇವರು ಎಳ್ಳಮಾವಾಸ್ಯೆ ದಿವಸ ಅವರವರ ಹೊಲಕ್ಕೆ ಹೋಗಿ ಊಟ ಮಾಡ್ತಾರೆ. ಓಕೆ. ಹಾಗೆ ಅವರು ಆಜುಬಾಜುನವರು ಕರೀತಾರೆ. ಹ್ಞೂ ನಾನಂತೂ ಗುಲ್ಬರ್ಗ ಬಂದು ಆಲ್ರೆಡಿ ಹೇಳಿದೆ ನಿಮಗೆ 39 ವರ್ಷ ಆಯಿತು. ಹೌದು. ನನಗೂ ತುಂಬ ಮಂದಿ ಊಟಕ್ಕೆ ಕರೀತಾರೆ. ಹಾಂ. ನಾನು ಅವರು ಹೊಲಕ್ಕೆ ಹೋಗಿ ಊಟ ಮಾಡ್ತಾ ಇದ್ದೆ ಹ್ಞೂ ಎಳ್ಳಮಾವಾಸ್ಯೆ ದಿವಸ. ಹಾಗೆ ನನ್ನೊಳಗೆ ನನಗೆ ಅನಿಸ್ತಿತ್ತು, ಎಷ್ಟು ದಿವಸ ಬೇರೆಯವರು ಊಟ ಮಾಡೋದು, ಹಾಂ ಯಾವಾಗ ನಾವು ಊಟ ಕೊಡ್ತೀವಿ, ನಾವು ಯಾವಾಗ ಕರಿತೀವಿ ಅಂತ ನನಗೆ ಅನ್ನಿಸ್ತಾನೆ ಇತ್ತು. ಈ ಮೂಮೆಂಟ್ನಲ್ಲಿ ಒಂದು ಯಾರೋ ಒಬ್ಬರು ಹೊಲ ಮಾರೋದಿದೆ ಅಂತ ಹೇಳಿದರು. ಹ್ಞೂ ಚಲೋ, ನಮ್ಮ ಈ ಆಸೆ ಅದು ಪೂರೈಸ್ತದೆ ಇದರಿಂದ ಅಂತ ಹೇಳಿ ನಾವು ಇದನ್ನು ತಗೊಂಡ್ವಿ. ಓಕೆ. ಈ ಹೊಲ ಟೋಟಲ್ ತಗೊಂಡು. ಎಷ್ಟು ಎಕರೆ ಇದೆ ಸರ್ ಇದು? ಇದು 16 ಎಕರೆ ಇದೆ ಮೇಡಮ್. ಓಕೆ. ಹಾಂ. ಹೊಲ ತಗೊಂಡ ಮೇಲೆ ನಾವು ಮಾಡಲೇಬೇಕು ಅಂತ ಹೇಳೋ ರೀಸನ್ಗಾಗಿ ಹ್ಞೂ ಒಂದೊಂದೇ ನಾವು ಮಾಡ್ತಾ ಬಂದ್ವಿ. ನಾವು ಆ್ಯಪಲ್ ಹಾಕಿದ್ವಿ, ಸೀತಾಫಲ ಹಾಕಿದ್ವಿ, ಹ್ಞೂ ನೀರಿರಲಿಲ್ಲ, ಹಾಂ ಅದಕ್ಕಾಗಿ ಒಂದು ದೊಡ್ಡ ಕೆರೆ ಮಾಡಿದ್ವಿ ನಾವು. ಹಾಂ ಈವನ್ ಈ ಕೆರೆ ಬಗ್ಗೆ ತಮಗೆ ಹೇಳಲಿಕ್ಕಿದೆ ನನಗೆ. ಹಾಂ. ನಾನು ನಮ್ಮ ಅಬ್ಜರ್ವರ್ ತಹಶೀಲ್ದಾರ್ರಿಗೆ ಒಂದು ಐಡಿಯಾ ಕೊಟ್ಟೆ. ಹ್ಞೂ ಸರ್, ನಾನು ಕೆರೆ ಮಾಡಿದ್ರಿಂದ ಸುತ್ತಮುತ್ತ ಎಲ್ಲ ಬೋರ್ವೆಲ್ ಚಾರ್ಜ್ ಆಗಿದೆ. ಕರೆಕ್ಟ್. ಹಾಂ. ನೀವು ಒಂದು ಕೃಷಿ ಹೊಂಡ ಅಂತ ಒಂದು ಅವ್ರು ಕೊಡ್ತಾರೆ, ಅವ್ರ ಪ್ರಾಜೆಕ್ಟ್ ಹೌದು ಇದೆ, ಹೌದು ಹೌದು 1 ಲಕ್ಷ ರೂಪಾಯಿ ಕೊಡ್ತಾರೆ. ಈ ಕೃಷಿ ಹೊಂಡನ ನೀವು ನಮಗೆ ಕೊಡುವುದಕ್ಕಿಂತ ನಿಮ್ಮ ಹತ್ರ ಗೌರ್ಮೆಂಟಿದೆ ಬೇಕಷ್ಟು ಜಾಗ ಇದೆ, ಕ್ಯಾಚ್ಮೆಂಟ್ ಏರಿಯಾ ನೋಡಿಕೊಂಡು ದೊಡ್ಡ ಇಂಥದ್ದೊಂದು ಕೆರೆ ಯಾಕೆ ಮಾಡಬಾರ್ದು ನೀವು? ಹಾಂ, ಗೌರ್ಮೆಂಟೇ ಮಾಡಿದ್ರೆ. ಹೌದು, ಹೌದು. ಕೆರೆ ಮಾಡಿದರೆ ಆ ಕೆರೆಯಿಂದ ಸುತ್ತಮುತ್ತದ ಬೋರ್ವೆಲ್ ಚಾರ್ಜ್ ಆಗ್ತದೆ ಅಂತ ನಾನು ಹೇಳಿದ್ದೆ. ಅವರಂತೂ ಅಷ್ಟು ನೋಡೋಣ ಅದರ ಬಗ್ಗೆ ಅಂತ ಆಲೋಚನೆ ಮಾಡ್ತೀವಿ ಅಂತ ಹೇಳಿದರು. ಈ ಕೃಷಿ ಹೊಂಡದಿಂದ ನನಗೆ ನನ್ನ ಬೋರ್ವೆಲ್ ರೀಚಾರ್ಜ್ ಆಯಿತು. ಸೊ ನಾನು ಲೆಕ್ಕ ಹಾಕಿದೆ, ಹೇಗೂ ಬೋರ್ವೆಲ್ ರೀಚಾರ್ಜ್ ಆಗಿದೆ. ಸೊ ನಾನು ಎಮ್ಮೆ ಸಾಕ್ತಾ ಇದ್ದೇನೆ, ಓಕೆ. ದನ ಸಾಕ್ತಾ ಇದ್ದೇನೆ. ದನ ಸಾಕ್ತಾ ಇದ್ದೇನೆ ಅಂತ ಹೇಳೋದು, ನಾನು ದೇಶಿ ದನ ಮಾತ್ರ ಸಾಕ್ತೇನೆ, ಹಾಂ. ವಿನಃ ನಾನು ಹೋಲ್ಸ್ಟೀನ್, ಜರ್ಸಿ ಇಂಥೆಲ್ಲ ಸಾಕೋದಿಲ್ಲ. ಹ್ಞೂ ಇನ್ನೂ ನಾನು ದೇಶಿ ದನ ನನ್ನ ಹತ್ರ ಈಗಲೇ ಸಣ್ಣ ಒಂದು 10-20 ದೇಶಿ ದನ ಇರ್ಬೋದು. ಓಕೆ. ಇನ್ನೂ ಸಾಕ್ತೀನಿ ನಾನು. ಹಾಂ. ಆಮೇಲೆ ಹೇಗಂತ ಹೇಳಿದ್ರೆ ನಾನು ಆಡು ಸಾಕ್ತೀನಿ, ಓಕೆ. ನಾನು ಕೋಳಿ ಸಾಕ್ತೀನಿ, ಓಕೆ. ಎಮ್ಮೆ, ದನ ಇದಿಷ್ಟು ಸಾಕ್ತೀನಿ ನಾನು. ಇದು ನನ್ನ ಹಾಬಿ. ಓಕೆ. ಕೆರೆಯಲ್ಲಿ ಮೀನು ಬಿಟ್ಟಿದ್ದೀನಿ, ಓಕೆ. ಮೀನು ಸಾಕ್ತೀನಿ. ಅದೊಂದು ಬೋಟು ನೋಡಿದ್ವಿ ಸರ್ ಅಲ್ಲಿ. ಹೌದು, ಒಂದು ಮೋಟ್ರ್ ಬೋಟ್ ಕೂಡ ಹಾಕಿದ್ದೀನಿ. ಓಕೆ. ಮಕ್ಕಳು ಬಂದರೆ ಆಟ ಆಡ್ಲಿಕ್ಕೆ ಆಗ್ತದೆ ಯಾರ್ದಾದ್ರೂ. ಹಾಂ. ನಮಗೂ ಉಪಯೋಗ ಆಗ್ಬೋದು ಅಂತ ಲೆಕ್ಕ ಹಾಕ್ಕೊಂಡು ಆಗ ಹಾಕಿದ್ದೆ. ಓಕೆ. ಏನು ಅಷ್ಟೇನು ಉಪಯೋಗದಂತ ಅನಿಸಲಿಲ್ಲ. ಆದರೂ ಮಕ್ಕಳು ತುಂಬ ಜನ ಬರ್ತಾರೆ, ನನ್ನ ಫ್ರೆಂಡ್ಸ್ ಅವ್ರ ಮಕ್ಕಳೆಲ್ಲ ಬರ್ತಾರೆ, ಆಟ ಆಡಿ ಹೋಗ್ತಾರೆ. ಹ್ಞೂ ಸಣ್ಣ ಸ್ವಿಮ್ಮಿಂಗ್ ಪೂಲ್ ಮಾಡೀನಿ ಮೇಲೆ, ಓಕೆ. ಅದರಲ್ಲೂ ಆಟ ಆಡ್ತಾರೆ ಮಕ್ಕಳು. ಹಾಂ. ಇದಿಷ್ಟಿದೆ ಮೇಡಮ್. ಗೋಟ್ ಫಾರ್ಮ್ ಮಾಡ್ತಾ ಇದ್ದೀನಿ, ದೊಡ್ಡದು, ದೊಡ್ಡ ಮಟ್ಟದಲ್ಲಿ ಗೋಟ್ ಫಾರ್ಮ್ ಮಾಡೋಕೆ ಹೌದು. ಹೊರಟಿದ್ದೀರಿ. ದೊಡ್ಡ ಪ್ರಾಜೆಕ್ಟ್ ಅದು. 700 ಗೋಟ್ ಕೊಡ್ತದೆ. ಹಾಂ. ಹಾಗೆ ನಾನು ದೊಡ್ಡ ಮಟ್ಟದಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೀನಿ, ಎಮ್ಮೆ ಶೆಡ್ ಕೂಡ ಮಾಡ್ತಾ ಇದ್ದೀನಿ. ಓಕೆ. ಒಟ್ಟು ಎಷ್ಟು ಹಸು, ಎಮ್ಮೆ ಎಲ್ಲ ಟೋಟಲ್ ಆಗಿ ಎಷ್ಟಿದೆ ಈಗ ಸರ್? ಸದ್ಯಕ್ಕೆ ನನ್ನ ಹತ್ರ ಒಂದು 60-65 ಇರ್ಬೋದು. ಓಕೆ. ನನ್ನ ಎಮ್ಮೆ ಫಾರ್ಮ್ ಆದಮೇಲೆ ಇಟ್ ವಿಲ್ ರೀಚ್ 100. ಓಕೆ. ಹೌದು, ಎಮ್ಮೆನೇ 100 ಹಾಕಬೇಕಂತ ಐಡಿಯಾ ಇದೆ. ಹಾಂ. ಮತ್ತೆ ನೋಡಬೇಕು. ಬೆಳೆ ಏನೆಲ್ಲ ಬೆಳೀತಾ ಇದ್ದೀರಿ ಸರ್? ಬೆಳೆ ಈಗ ನಾನು ಮೆಕ್ಕೆಜೋಳ ಬೆಳಿತೀನಿ,
ಹಾ ಜೋಳ ಬೆಳಿತೀನಿ, ಯಾಕಂದರೆ ಫಾಡರ್ ಬೇಕು ನನಗೆ ಹೌದು ಎಮ್ಮೆಗೆ ದನಕ್ಕೆ ಹಾಕಲಿಕ್ಕೆ. ಹಾ ಆಮೇಲೆ ಸುತ್ತ ಮಾವಿನ ಗಿಡ ಹಾಕೀನಿ ಓಕೆ ಹೊಲ ಸುತ್ತ. ಹಾ ಮತ್ತು ನನ್ನ ಹೊಲದಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಾ ಮಾವಿನಕಾಯಿ ಆದ ಕೂಡಲೇ ಯಾರು ಬಂದು ತೊಗೊಂಡು ಹೋಗ್ಬೋದು, ಓಕೆ ಅಬ್ಜೆಕ್ಷನ್ಸ್ ಇಲ್ಲ. ವೆರಿ ಆದರೆ ಮಾರುವಷ್ಟು ಅಲ್ಲ, ತಿನ್ನುವಷ್ಟು ತಿನ್ನುವಷ್ಟು ತಗೊಂಡು ಹೋಗ್ಬೋದು. ಮಾರುವಷ್ಟು ತಗೊಳ್ಳೋಗಿ ನಮ್ಮವ್ರು ಬಿಡೋದಿಲ್ಲ. ಹಾ ಈವನ್ ಕಲ್ಲಂಗಡಿ ಹಾಕಿದಾಗಲೂ ಹಾಗೆ ಹಾ ದಿನ ಒಂದು 10-15 ಹುಡುಗರು ಸೈಕಲ್ ತೊಗೊಂಡು ಬರ್ತಿದ್ರು. ದಿನ ತೊಗೊಂಡು ಹೋಗ್ಬೋದು, ಒಂದು ತಗೊಂಡು ಹೋಗ್ಬೋದು ದಿನ, ಹಾ ನಾಳೆ ಬಂದು ಪುನಃ ತೊಗೊಂಡು ಹೋಗ್ಬೋದು, ಹಾ ಅಬ್ಜೆಕ್ಷನ್ ಇಲ್ಲ. ಅಥವಾ ನಾವು ತೆಗೆದುಕೊಡೋದು ಅಲ್ಲ, ಅವರೇ ತೊಗೊಂಡು ಹೋಗೋದು. ಹಾ 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 ಅದರಲ್ಲಿ ಒಳ್ಳೇದಿರೋದು ಕೊಡುವುದಿಲ್ಲ ಹಾಗೆಲ್ಲ ಇಲ್ಲ, ಹಾಗೆಲ್ಲ ಏನಿಲ್ಲ. ಹಾ ಆ ರೀತಿಯೇ ಮಾಡ್ಕೊಂಡು ಬಂದಿದ್ದೀವಿ. ಹಾ ಮಾವಿನ ಗಿಡ ಹಾಕ್ಬೇಕಾದ್ರೆ ಕೂಡ ನಮ್ಮವರು ಇಲ್ಲೆಲ್ಲ ಹೇಳಿದರು, ಹ್ಮ್ ಈ ಸುತ್ತ ಯಾಕೆ ಹಾಕ್ತೀರಿ, ನಡುವೆ ಯಾಕೆ ಹಾಕೋದಿಲ್ಲ, ಯಾರು ತೊಗೊಂಡು ಹೋಗ್ತಾರೆ, ತೊಗೊಂಡು ಹೋದ್ಮೇಲೆ ಉಳಿದದು ನಮಗೆ ಸಾಕು ಅಂತ ನಾವು ಹೇಳಿದ್ವಿ. ವೆರಿ ನೈಸ್ ಸರ್. ಈಗಲೂ ಆಗ್ತದೆ ಮಾವಿನ. ನನ್ನ ಹತ್ರ ಒಂದು 3-4 ಬೇಮಿಷಾನ್ ಇದೆ, ಮಲ್ಲಿಕಾ ಇದೆ, ಹ್ಮ್ ದಸರಾ ಇದೆ, ಕೇಸರ್ ಇದೆ, 4 ಜಾತಿದ್ದಿದೆ. ಹಾ ಜನರು ತಿಂತಾರೆ, ನಾನು ತಿಂತೀನಿ. ನೀ ಕಲಬುರಗಿ ಅಂತ ಊರು ಸರ್. ನಾವು ಆ ಕಡೆ ಎಲ್ಲ ಜನ ಮಾತಾಡಬೇಕಾದ್ರೆ ಕಲಬುರಗಿ ಅಂದರೆ ಬಿಸಿಲ ನಾಡು, ಕಲಬುರಗಿ ಅಂದರೆ ಬರದ ನಾಡು, ಇಂಥದ್ದೊಂದು ಹಣೆಪಟ್ಟಿ ಕೊಟ್ಬಿಟ್ಟಿದ್ದಾರೆ ಈಗ ಬೆಂಗಳೂರು ಕಡೆ ಆ ಕಡೆ ಎಲ್ಲ ಮಾತಾಡುವಾಗ. ಇಂಥ ಜಾಗದಲ್ಲಿ ಕೃಷಿ ಮಾಡ್ತೀನಿ ಅಂತ ಹೊರಟಾಗ ನಿಮ್ಗೆ ಯಾರು ತಡಿಲಿಲ್ವಾ ಸರ್? ಅಯ್ಯೋ ಯಾಕ್ರಿ ಅದನ್ನು ಯಾಕ್ರಿ ಮಾಡೋಕ್ಕೆ ಹೋಗ್ತೀರಾ ಅಂಥೇಳಿ ಯಾರು ತಡಿಲಿಲ್ವಾ? ಇಲ್ಲ, ಅದು ನನ್ನ ತುಡಿತ ಆಗಿತ್ತು. ಹಾಂ ತಡೆದ್ರೂ ನಾನು ಕೇಳೋ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ, ಒಂದನೇದು. ಎರಡನೇದು, ನಾನು ಏನು ಹೇಳಿದ್ದೆ ಆಗ ಅಂತ ಹೇಳಿದ್ರೆ, ಹಾಂ 1-2 ಬೋರ್ ಹಾಕ್ತೀನಿ, ಹ್ಞೂ ಕಾಡು ಬೆಳಿತೀನಿ. ಗುಲ್ಬರ್ಗದಲ್ಲಿ ಕಾಡು ಬೆಳೀತದೆ ಅಂತ ಬೇಕು ನನಗೆ, ನೀರು ಕೊಡ್ತಾ ಹೋಗ್ತೀನಿ, ತಾನೇ ಏನು ಬೆಳೆ ಬರ್ತದೆ ಬರಲಿ, ಹಾಂ ಕಾಡಾಗಲಿ ಅಂತ ಹೇಳೋ ಐಡಿಯಾ ಇತ್ತು ಸ್ಟಾರ್ಟಿಂಗ್ನಲ್ಲಿ. Okay. ಅದನ್ನೇ ನನ್ನ ಹುಡುಗರಿಗೆ ಹೇಳಿದ್ದೆ, ಹಾಂ ನನಗೆ ಇಡೀ ನನ್ನ ಜಾಗದಲ್ಲಿ ಕಾಡು ಬೇಕು, ಓಕೆ ಅದಕ್ಕೆ ನೀರು ಕೊಡಿ. 2 ಬೋರ್ ಹಾಕ್ತೀನಿ, ಹಾಗೆ ನೀರು ಕೊಡ್ತಾ ಇರಿ. ಯಾವಾಗ ನೀರು ಬೇಕಾಗ್ತದೆ, ಇದು ಒಣಗ್ತದೆ ಅಂತ ಹೇಳಿದ್ರೆ ಏಪ್ರಿಲ್, ಮೇ, ಜೂನ್ನಲ್ಲಿ ಒಣಗ್ತದೆ. ಆ ಟೈಮಲ್ಲಿ ನೀರು ಕೊಡಲಿಕ್ಕೆ ಸಾಧ್ಯ ಆದರೆ ಕಾಡು ಬೆಳೆಸ್ಬೋದು ಇಲ್ಲಿ. ಹಾಂ ನನಗೆ ಬೇಕಾಗಿದ್ದದ್ದು ಸುತ್ತಲೂ ಹಸಿರು ಕಾಣಬೇಕು ಅಂತ ಹೇಳೋ ಐಡಿಯಾ ಅಷ್ಟೇ ಇದ್ದದ್ದು. ಯಾಕಂತ ಹೇಳಿದ್ರೆ ಇಲ್ಲಿಂದ ಟ್ರಾವೆಲ್ ಮಾಡಿ ನಾನು ಊರಿಗೆ ಹೋಗ್ತಾ ಇದ್ದೆ, ಹ್ಞೂ ಜವರ್ಗಿ, ಶಾಪುರ್, ಹ್ಞೂ ಎಲ್ಲ ಕಡೆ ನೋಡಿದ್ರೆ ಕಣ್ಣು ಬಿಡ್ಲಿಕ್ಕಾಗೋದಿಲ್ಲ. ಎಲ್ಲ ಮಾರ್ಚಿ ನಂತರ ಹೋದರೆ ಹೌದು, ಬರಡು ಭೂಮಿ, ಹಸಿರು ಹಸಿರು ಕಾಣಬೇಕು ಅಂತ ಹೇಳೋ ಐಡಿಯಾ ಅಷ್ಟೇ ಇದ್ದದ್ದು ಮೇಡಮ್, ಓಕೆ. ಮತ್ತೇನೂ ಇಲ್ಲ. ಅಲ್ಲಿಗೆ ಈ 16 ಎಕರೆಯಲ್ಲಿರುವಂಥ ಈ ಫಾರ್ಮ್ ಹೌಸ್ ಏನಿದೆ, ಇದು ಬಿಸ್ನೆಸ್ನ ಉದ್ದೇಶ ಅಲ್ಲ, ಕಂಪ್ಲೀಟ್ ಆಗಿ ಸತ್ಯನಾಥ ಶೆಟ್ಟರ ಆಸಕ್ತಿ. ಹೌದು, ಇದು ಬಿಸ್ನೆಸ್ ಉದ್ದೇಶ ಅಲ್ಲ, ಅಥವಾ ಇದು ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯನೂ ಇಲ್ಲ. ಒಬ್ಬ ಫಾರ್ಮರ್ ಆಗಿ ನಾನು ದೊಡ್ಡ ಸಕ್ಸಸ್ಫುಲ್ ಆಗ್ತೀನಿ ಅನ್ನೋ ಆಸೆನೂ ನನಗಿಲ್ಲ, ಓಕೆ ಆಗ್ಬೇಕಂತನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆದರೆ ಇಲ್ಲಿ ಫಾರ್ಮಿಂಗ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಪ್ರೂವ್ ಮಾಡಲಿಕ್ಕಿದೆ ನನಗೆ, ಅಷ್ಟೇ. ಎಲ್ರಿಗೂ ಫಾರ್ಮಿಂಗ್ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಈಗ ತಾವು ಹೇಳಿದ್ರಲ್ಲ, ಇದು ಬಿಸಿಲು ನಾಡು, ಹೌದು, ಇಲ್ಲಿ ಬರಡು ಭೂಮಿ, ಹೌದು. ಅದು ಅಲ್ಲ ಅಂತ ಹೇಳುವುದನ್ನು ಪ್ರೂವ್ ಮಾಡಲಿಕ್ಕೆ ಇತ್ತು ನನಗೆ. ಅದು ನಾನು ಮಾಡ್ತೀನಿ. ಈಗ ತಾವೇ ನೋಡ್ಬೋದಲ್ವ, ಇಂಥ ಹಸಿರು ಎಲ್ಲ ಏನು ಕಾಣಿಸ್ತಾ ಇದೆ ತಮಗೆ, ಕರೆಕ್ಟ್. ಇಂಥದ್ದು ಕಂಡು ಕೂಡಲೇ ಬರಡು ಭೂಮಿ ಅಂತ ಅನಿಸೋದಿಲ್ಲ, ಅನ್ಸಲ್ಲ. ಹೌದು, ಅದು ಬೇಕಾಗಿತ್ತು ನನಗೆ, ಅದನ್ನೇ ಪ್ರೂವ್ ಮಾಡಲಿಕ್ಕಿದೆ ನನಗೆ ಇಲ್ಲಿ. ವೆರಿ ನೈಸ್ ಸರ್. ಕೃಷಿಯ ಜೊತೆ ಕೃಷಿ ನಿಮ್ಮ ಆಸಕ್ತಿ, ಈ ಬಿಸ್ನೆಸ್, ಇಷ್ಟೆಲ್ಲ ಬಿಸ್ನೆಸ್ ಮಾಡೋವಂಥ ಟೈಮಲ್ಲಿ ಇಲ್ಲಿ ಬರೋದಕ್ಕೆ ಟೈಮ್ ಸಿಗುತ್ತಾ ಸತ್ಯನಾಥ ಶೆಟ್ಟರಿಗೆ? ಹೇಗೆ ಗ್ಯಾಪ್ ಮಾಡಿಕೊಡ್ತಾರೆ? ಇಲ್ಲ, ಅದು ನೋಡ್ಕೊಳ್ಳೋರು ಇದ್ದಾರೆ. ನಡುವೆ ನಾನು ಯಾವಾಗ ನನಗೆ ಟೈಮ್ ಸಿಗ್ತದೆ ಆಗೆಲ್ಲ ಇಲ್ಲಿಗೆ ಬರ್ತೀನಿ. ಓಕೆ, ನಾನು ಆಗಲೇ ನೋಡಿದೆ, ಹಸು ಎಮ್ಮೆಗಳ ಹೆಸರು ಹಿಡಿದು ಕರಿತೀರಿ ತಾವು. ಹೌದು, ಬರ್ತೀನಿ ನಾನು. ಅದಕ್ಕಿಂತ ಸಾಯಂಕಾಲ ಒಂದು 6 ಗಂಟೆ ಹೊತ್ತಿಗೆ ಬಂದರೆ 6ರಿಂದ 8 ಗಂಟೆ ತನಕ ನಾನು ಇಲ್ಲಿ ನಾರ್ಮಲಿ ಬಂದು ಕೂಡ್ತೀನಿ. ವಾರಕ್ಕೆ 1-2 ಸಲ ಆದರೂ ಬರ್ತೀನಿ. ಇದು ಭಾರಿ ಒಳ್ಳೆ ಶಾಂತ ವಾತಾವರಣ. ನಂದೇ ಎಮ್ಮೆಗಳು, ನಂದೇ ದನ, ನಂದೇ ಆಡು, ನಂದೇ ಕೋಳಿ. ಅರ್ಧ ಗಂಟೆಗೊಂದು ಹೋಗುವ ರಸ್ತೆಯಲ್ಲಿ ಹೋಗುವ ಪ್ರತಿಯೊಬ್ಬರು ಆಸೆ ಪಡುವ ಬದುಕು ಸರಿ. ಹೌದು, ಅದು ಒಂದು 2 ಗಂಟೆ ಭಾರಿ ಶಾಂತತೆಯಿಂದ ಕೂಡಿರ್ತದೆ. ಅದನ್ನು ನಾನು ತುಂಬ ಎಂಜಾಯ್ ಮಾಡ್ತೀನಿ. ಸತ್ಯನಾಥ ಶೆಟ್ಟರು ಒಬ್ಬ ಬಿಸ್ನೆಸ್ ಮ್ಯಾನ್, ಸತ್ಯನಾಥ ಶೆಟ್ಟರು ಒಬ್ಬ ಕೃಷಿಕ. ಬಟ್ ಎಟ್ ದಿ ಸೇಮ್ ಟೈಮ್ ನಾನು ಕೇಳ್ಪಟ್ಟದ್ದೇನು ಅಂದರೆ ಸತ್ಯನಾಥ ಶೆಟ್ಟರ ಬಗ್ಗೆ ಅವರು ತುಂಬ ಜನರಿಗೆ ಸಹಾಯನೂ ಮಾಡ್ತಿದ್ದಾರೆ ಅಂತ ಹೇಳಿ. ಅದು ಅನಾಥಾಶ್ರಮಗಳಿರಬಹುದು ಅಥವಾ ದಕ್ಷಿಣ ಕನ್ನಡ ಸಂಘದ ಜೊತೆಗೆ ನೀವು ಸೇರ್ಕೊಂಡು ಮಾಡ್ತಾ ಇರುವಂತಹ ಕೆಲಸಗಳಿರಬಹುದು. ಇದು ಹೇಗೆ ಸರ್? ಯಾವ ಥರ ಇದು ಏನಕ್ಕೆ ಸಹಾಯ ಮಾಡಬೇಕು ಅನ್ನುವಂಥ ತುಡಿತ ಯಾಕೆ ಬಂತು ಅಂತ ಹೇಳಿ?
ಸಹಾಯ ಏನು ಮಾಡ್ತಾ ಇದ್ದೀನಿ ಅಂತ ಹೇಳೋದನ್ನು ಎಲಾಬ್ರೇಟ್ ಮಾಡೋ ಅಗತ್ಯ ಇದೆಯಾ ಅಂತ ಹೇಳೋ ಪ್ರಶ್ನೆ ನನಗೆ ಗೊತ್ತಾಯ್ತು, ಯಾಕಂದ್ರೆ ನನಗೆ ಬರ್ತದೆ. ಮಾಹಿತಿ ಕೊಟ್ಟವರು ಹೇಳಿದ್ರು ಅವರಿಗೆ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಇಷ್ಟ ಇಲ್ಲ, ಅಂದ್ರೆ ಕೊಟ್ಟಿದ್ದು ಗೊತ್ತಾಗಬಾರದು ಅಲ್ಲ, ಅನ್ನುವಂಥ ಒಂದು ಆಲೋಚನೆ ತಮ್ಮದು ಅಂತ ಹೇಳಿ. ಹೌದು, ಹೆಚ್ಚಾಗಿ ತಗೊಂಡವರಿಗೂ ನೋವಾಗ್ತದೆ, ಸಹಾಯ ಪಡ್ಕೊಂಡವರಿಗೂ ನೋವಾಗ್ತದೆ. ಏನಪ್ಪ ನಮಗೆ ಒಂದು ಸಹಾಯ ಮಾಡಿ ಇವರು ಹೇಳ್ತಾ ತಿರುಗಾಡಿದ್ರು ಅಂತೇಳಿ. ನಾವು ಸಮಾಜದಿಂದ ಇಷ್ಟೆಲ್ಲ ಪಡ್ಕೊಂಡ್ವಿ, ನಾವು ಸಮಾಜಕ್ಕೆ ಏನು ಕೊಟ್ವಿ, ಗಿವಿಂಗ್ ಬ್ಯಾಕ್ ಟು ದಿ ಸೊಸೈಟಿ ಅನ್ನೋ ವಿಚಾರ. ಒಂದು ಸ್ವಲ್ಪ ಆದರೂ ಅಂತ ಹೇಳೋದು ನನ್ನ ಅನಿಸಿಕೆ, ನನ್ನ ಆಶಯ ಕೂಡ. ಸಮಾಜಕ್ಕೆ ನಾವು ಏನು ಕೊಡ್ತಾ ಇದ್ದೀವಿ ಅಂತ ಹೇಳೋದನ್ನು ಅಟ್ಲೀಸ್ಟ್ ಅವರಿಂದ ನೋಡಿ ಕಲಿಯುವ ನಾವು. ನಾನು ಹಿಂದೆನೂ ಬೇರೆಯವ್ರಿಗೆ ಹೇಳಿದ್ದೆ, ಒಳ್ಳೆಯದನ್ನು ಎಲ್ಲರ ಕಡೆಯಿಂದ ಕಲಿಯುವ ಅಂತೇಳಿ. ಅದೊಂದಾದರೂ ಉಳಿದವರು ನೋಡಿ ಕಲಿಯುವಂಥದ್ದು ಜಾಸ್ತಿ ಇಲ್ಲ ನಮಗೆ, ನಮ್ಮಿಂದ ನೋಡಿ ಅವ್ರು ಕಲಿಬೇಕು. ಆದರೆ ಇದೊಂದು ನಮ್ಮನ್ನು ನೋಡಿ ಅವರನ್ನು ನೋಡಿ ನಾವು ಕಲಿಬೇಕು. ಸೊ ನಾನು ನನ್ನಿಂದ ಸಾಧ್ಯ ಆದಷ್ಟು ನನ್ನ ಅಳಿಲು ಸೇವೆ ನಾನು ಮಾಡ್ತಾ ಇದ್ದೀನಿ ಸಮಾಜಕ್ಕೆ. ಅದು ಕಲಿಯುವ ಮಕ್ಕಳಿಗಿರ್ಬೋದು, ಅಥವಾ ಬಡ ಮಕ್ಕಳಿಗಿರ್ಬೋದು, ಅಥವಾ ಯಾವುದೇ ಒಂದು ರೀತಿ ನನ್ನಿಂದ ಸಾಧ್ಯ ಆದಷ್ಟು ನಾನು ಮಾಡ್ತೀನಿ. ಅದನ್ನು ಎಲಾಬ್ರೇಟ್ ಮಾಡೋ ಅಗತ್ಯ ಇದೆಯಾ? ಇಲ್ಲ, ಬೇಡ ಸರ್. ನಿಮ್ಮ ಅದು ಇಂಟೆನ್ಷನ್ ನನಗೆ ಗೊತ್ತಾಗ್ತಾ ಇದೆ. ಹೇಳ್ಕೊಳ್ಳುವಂಥ ಅಗತ್ಯತೆ ಇಲ್ಲ ಅನ್ನುವಂಥದ್ದು ಅದು ನಿಮ್ಮ ದೊಡ್ಡತನ, ನೀವು ಅದನ್ನು ಹೇಳ್ತಾ ಇದ್ದೀರಿ. ಓಕೆ, ವಿ ಆಕ್ಸೆಪ್ಟ್ ಇಟ್. ಇದೆಲ್ಲದರ ಜೊತೆಗೆ ಸರ್, ಇಷ್ಟೆಲ್ಲ ಒಬ್ಬ ವ್ಯಕ್ತಿ ಮಾಡಬೇಕು ಅಂತಂದರೆ ಆತನ ಕುಟುಂಬ, ಆತನ ಸ್ನೇಹಿತರು ಆತನಿಗೆ ಎಷ್ಟು ಸಪೋರ್ಟಿವ್ ಆಗಿ ನಿಲ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ನಿಮ್ಮ ಪತ್ನಿ, ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಈ ನಿಮ್ಮ ಜರ್ನಿಯಲ್ಲಿ ಯಾವ ಥರ ಸಾಥ್ ಕೊಟ್ಟಿದ್ದಾರೆ ಸರ್? ನನ್ನ ಪತ್ನಿ ಅವಳು ಆಯುರ್ವೇದಿಕ್ ಡಾಕ್ಟರ್ ಕೂಡ. ಓಕೆ. ಅವಳು ಈ ಎಲ್ಲ ವಿಚಾರದಲ್ಲೂ ನಾನೇನೇನು ಮಾಡ್ತಿದ್ದೀನಿ ಅವಳಿಗೆಲ್ಲ ಗೊತ್ತಿದೆ. ಕದ್ದು ಮುಚ್ಚಿ ಯಾವುದೂ ಇಲ್ಲ. ಅವಳು ಯಾವುದಕ್ಕೂ ಇಲ್ಲಿ ತನಕ ಒಬ್ಜೆಕ್ಟ್ ಮಾಡಿಲ್ಲ, ಸಾಧ್ಯ ಆದರೆ ಸಪೋರ್ಟ್ ಮಾಡಿದ್ದಾಳೆ. ಓಕೆ. ನನ್ನ ಮಕ್ಕಳು ಅದರ ಬಗ್ಗೆ ಮಾತಾಡುವಷ್ಟು ಇದಿಲ್ಲ. ನನ್ನ ದೊಡ್ಡ ಮಗ MBA ಮಾಡ್ತಿದ್ದಾನೆ, ಸೊ ಹಿ ಹ್ಯಾಸ್ ಗಾಟ್ ಸಮ್ ಪ್ರಾಬ್ಲಮ್ಸ್ ಟು. ನನ್ನ ಮಗಳು ಈಗ ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ. ಓಕೆ. ನನ್ನ ಪತ್ನಿ ಅಂತೂ ನನಗೆ ಸಪೋರ್ಟ್ ಮಾಡ್ತಿದ್ದಾಳೆ. ನನ್ನ ಫ್ರೆಂಡ್ಸ್ ಅಂತ ಹೇಳಿದರೆ, ನನ್ನ ಸ್ನೇಹಿತರು, ನನಗೆ ತುಂಬ ಜನ ಸ್ನೇಹಿತರಿದ್ದಾರೆ. ಓಕೆ. ಅದು ನಿಮ್ಮ ವ್ಯಕ್ತಿತ್ವದ ಕಾರಣಕ್ಕಾಗಿ ಅಂತ ಅನ್ಸುತ್ತೆ. ಯಾಕೋ ಗೊತ್ತಿಲ್ಲ ನನಗೆ, ನನಗಂತೂ ತುಂಬ ಜನ ಸ್ನೇಹಿತರಿದ್ದಾರೆ. ಹೇಗಂತ ಹೇಳಿದ್ರೆ, ನಾನೀಗ ಮೊನ್ನೆ ನನ್ನ ಮನೆ ಓಪನಿಂಗ್ ಮಾಡಿದೆ. ಮನೆ ಓಪನಿಂಗ್ ಮಾಡಬೇಕಾದ್ರೆ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಬಂದಿದ್ದರು. ನಾನಂತೂ ಸೆಕೆಂಡ್ ಫ್ಲೋರಲ್ಲಿ ಮನೆ ನಾನು ತೊಗೊಂಡದ್ದು, ಸೆಕೆಂಡ್ ಫ್ಲೋರಲ್ಲಿದ್ದೆ. ಕೆಳಗೆ ಒಂದೂವರೆ ಸಾವಿರ ಜನ ಬಂದಿದೆ. ಓಕೆ. ಎಲ್ಲರೂ ಜನರನ್ನು ರಿಸೀವ್ ಮಾಡ್ತಾರೆ, ಕೂಡಿಸ್ತಾರೆ, ಊಟ ಮಾಡಿಸ್ತಾರೆ, ಎಲ್ಲ ಮಾಡ್ತಿದ್ದಾರೆ, ಎಲ್ಲ ಹೋಟೆಲಿಯರ್ಸ್. ಓಕೆ. ಸೊ ನಮ್ಮ ಪ್ರೆಸಿಡೆಂಟ್ ಹೋಗೋ ಮೊದಲು ನನಗೊಂದು ಮಾತು ಕೇಳಿದರು, ಸತ್ಯ ಅವರೇ, ನಾನು ತುಂಬ ಫಂಕ್ಷನ್ಸ್ ಮಾಡಿದ್ದೇನೆ, ನನಗೂ ತುಂಬ ಮಂದಿ ಹೋಟೆಲ್ ಓನರ್ಸ್ ಪರಿಚಯ ಇದ್ದಾರೆ, ಅವರೆಲ್ಲ ಗೆಸ್ಟ್ ಆಗಿ ಬರ್ತಾರೆ, ನಿಮ್ಮಲ್ಲಿ ಹೋಸ್ಟ್ ಆಗಿ ಬಂದಿದ್ರು, ಇದು ಹೇಗೆ, ಇದು ಹೇಗೆ, ಇದನ್ನು ನೀವು ಹೇಗೆ ಮೇಂಟೈನ್ ಮಾಡ್ತೀರಿ ಅಂತ ಕೇಳಿದರು. ಅಂದರೆ ಅಷ್ಟು ನನಗೆ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ನಾನು ಹಾಗೆ ಕೆಲಸ ಮಾಡ್ತೀನಿ, ನಿಮ್ದು ಏನಾದಿದ್ದರೆ ನಾನು ಹಾಗೇ ಮಾಡ್ತೀನಿ. ನನಗೆ ಕೆಲವೆಲ್ಲ ಈಗ ನೋಡಿ ಇನ್ವಿಟೇಷನ್ ಕೊಟ್ಟಿಲ್ಲ, ನಾನು ಹೋಗಬಾರ್ದು, ಅದೆಲ್ಲ ಇರ್ತದೆ. ನಾನು ಕೇಳ್ತೀನಿ, ಯಾಕೆ ನಾನು ಬರಬಾರ್ದಾ, ಇನ್ವಿಟೇಷನ್ ಇಲ್ಲ ನನಗೆ, ನೇರ ಹೌದು ಕೇಳ್ತೀನಿ, ಇನ್ವಿಟೇಷನ್ ಇಲ್ಲ, ಯಾಕಂದರೆ ನನಗೆ ಗೊತ್ತಿರ್ತದೆ ಇವನು ನನಗೆ ಕರೆಯುವವನೇ, ಬೈ ಮಿಸ್ಟೇಕ್ ಇನ್ವಿಟೇಷನ್ ಬಿಟ್ಟಿದ್ದಾನೆ. ಅಲ್ಲಿಗೆ ಹೋದೆ ಅಂದರೆ ನಾನು ಅಲ್ಲಿ ಹೋಸ್ಟೇ ಆಗ್ತೀನಿ, ಐ ವಿಲ್ ನೆವರ್ ಬಿ ದ ಗೆಸ್ಟ್. ಸೊ ಅದೇ ನನಗೆ ಉಳಿದವರು, ಮೇಡಮ್ ಇದಿಷ್ಟೇ, ನೀವು ಹೇಗೆ ಇರ್ತೀರಿ ಹಾಗೆ ಸಮಾಜ ಇರ್ತದೆ, ನಿಮ್ಮ ಕನ್ನಡಿ ನಿಮ್ಮ ಕನ್ನಡಿ, ಅದು ತುಂಬ ಒಳ್ಳೆ ಮಾತು. ಹೌದು, ಹಾಗಾಗಿ ನೀವು ಸರಿ ಇದ್ದರೆ ಸಮಾಜ ಸರಿ ಇರ್ತದೆ. ಹಾಗಾಗಿ ನನ್ನ ಸ್ನೇಹಿತರೆಲ್ಲ, ನಾನು ನಿಮಗೆ ಈಗ ಒಂದೇ ದಿವಸ ನಾವು ಇಲ್ಲಿಂದ ಹೋಗೋ ತನಕ ನನಗೊಂದು 25 ಮಂದಿ ಕಾಯ್ತಾರೆ ಬೇಕಾಗಿದ್ದರೆ, ಅಷ್ಟು ಫ್ರೆಂಡ್ಸ್ ಇದ್ದಾರೆ ನನಗೆ. ಅಂದರೆ ನಾವು ಇಲ್ಲಿಂದ ಅಲ್ಲಿ ಹೋಗೋ ತನಕ ನಾನು ಫೋನ್ ಮಾಡಿದರೆ 25 ಮಂದಿ ಒಟ್ಟಾಗಿ ನಮ್ಮನ್ನು ಕಾಯ್ತಾರೆ. ಅದು ಕಷ್ಟ ಅಲ್ಲ ನನಗೆ. ನಾನು ಅಷ್ಟು ಅವ್ರ ಜೊತೆ ಮಿಂಗ್ಲಾಗ್ತೀನಿ. ಮತ್ತು
ಸ್ನೇಹಿತರಿಲ್ಲದೆ ಜೀವನ ಕಳೆಯುವುದು ಐಲ್ಯಾಂಡ್ ಆಗಿ ನನ್ನ ಹತ್ರ ಅಂತೂ ಸಾಧ್ಯ ಇಲ್ಲ. ಉಳಿದವ್ರ ಬಗ್ಗೆ ಗೊತ್ತಿಲ್ಲ. ವೆರಿ ವೆಲ್ ಸೆಡ್, ವೆರಿ ವೆಲ್ ಸೆಡ್. ಸರ್, ಕೊನೆಯದಾಗಿ ಈಗಿನ ಕಾಲದ ಯುವಕರಿಗೆ ನೀವೇನು ಹೇಳ್ತೀರಿ ಅಂದರೆ ಏನು ಹೇಳ್ತೀರಿ ಅಂತ ಹೇಳಿ? ಯಾಕಂದರೆ ಈಗಿನ ಒಂದು ಜನ್ರೇಷನ್ ಬಗ್ಗೆ ಇರುವಂಥ ಅಪವಾದನೋ ಅಥವಾ ಅದು ಒಂದು ಹಂತಕ್ಕೆ ಸತ್ಯ ಇರ್ಬೋದು, ತಾಳ್ಮೆ ಕಡಿಮೆ, ಅಥವಾ ಯಾವುದೋ ಒಂದು ಕೇಳಿದಾಗ ನನಗೆ ಸಕ್ಸಸ್ ಶೀಘ್ರದಲ್ಲಿ ಬೇಕು ಅನ್ನುವಂಥ ಆ ತುಡಿತ ಜಾಸ್ತಿ. ಆ ತುಡಿತಗಳೇ ಫೇಲ್ಯೂರಿಗೆ ಕಾರಣ ಆಗ್ತಾ ಇವೆ. ಹಾಗಾಗಿ ಅಂಥವರಿಗೆ ಏನು ಒಂದು ಸಂದೇಶವನ್ನು ಕೊಡೋಕ್ಕೆ ಬಯಸ್ತೀರಿ, ಏನು ಮೆಸೇಜ್ ಕೊಡೋಕ್ಕೆ ಬಯಸ್ತೀರಿ ಅಂತೇಳಿ? ನಾನು ಈಗಿನ ಯುವಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಬಿ ಕರೇಜಿಯಸ್, ಬಿ ಕಾನ್ಫಿಡೆಂಟ್. ನಿಮ್ಮ ಹತ್ರ ಆಗ್ತದೆ, ನನ್ನ ಹತ್ರ ಆಗ್ತದೆ ಅಂತ ಹೇಳುವುದೇ ದೊಡ್ಡ ಮೂಲ ಮಂತ್ರ. ಆ ಕಾನ್ಫಿಡೆನ್ಸ್ ಇರಬೇಕು, ಮತ್ತು ವೆಯ್ಟ್ ಮಾಡಬೇಕು. ಇವತ್ತು ನೀವು ಹುಟ್ಟಿದರೆ ನಾಳೆ ನಡೀಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ನಡೀಲಿಕ್ಕೆ 9, 10, 11 ತಿಂಗಳು ಬೇಕು. ಬೇಕೇ ಬೇಕು. ಅಷ್ಟು ಕಾಯಲಿಕ್ಕೆ ನಾವು ರೆಡಿ ಇರಬೇಕು. ಇಂಥದ್ದಿದ್ದರೆ ಬಿ ಕರೇಜಿಯಸ್, ಅಂಜಬೇಡ್ರಿ. ಯಾವುದೇ ಪ್ರಾಬ್ಲಮ್ ಫೇಸ್ ಮಾಡಲಿಕ್ಕೆ ಅಂಜಬೇಡ್ರಿ. ಮೇಡಮ್ ಏನಾಗ್ತಾ ಇದೆ ಅಂತ ಹೇಳಿದರೆ, ಅವರನ್ನು ಅವರ ಪೇರೆಂಟ್ಸ್ ಬೆಳೆಸಿದ ರೀತಿ ಪ್ರೊಟೆಕ್ಟಿವ್ ಆಗಿ ಇರ್ತದೆ. ಹಾಗಾಗಿ ಅವ್ರ ಹತ್ರ ಪ್ರಾಬ್ಲಮ್ ಫೇಸಿಂಗ್ ಕೆಪಾಸಿಟಿ ಇರೋಂಗಿಲ್ಲ. ನಾನು ಅವರ ಪೇರೆಂಟ್ಸ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಹೆಚ್ಚು ಪ್ರೊಟೆಕ್ಟಿವ್ ಆಗಿ ಮಕ್ಕಳನ್ನು ಬೆಳೆಸಬೇಡಿ. ಅವ್ರಿಗೆ ಆಲೋಚನೆ ಮಾಡಲಿಕ್ಕೆ ಬಿಡಿ. ಅವರೇ ಅವರ ಡಿಸಿಷನ್ಸ್ ತೊಗೊಳ್ಳಿ. ಆ್ಯಂಡ್ ಫಾರ್ ಎ ಕೈಂಡ್ ಇನ್ಫಾರ್ಮೇಷನ್, ಐ ಡೂ ದ ಸೇಮ್ ಥಿಂಗ್ ವಿತ್ ಮೈ ಡಾಟರ್. ಓಕೆ. 5ನೇ ಕ್ಲಾಸ್ ಇದ್ಲು. ಸೈಕಲ್ ತೊಗೊಂಡು ಹೊರಗೆ ಹೋಗ್ಬೇಕಾದ್ರೆ ಅವಳ ತಾಯಿ ಹೇಳ್ತಿದ್ಲು, ಮೇನ್ ರೋಡಿಗೆ ಹೋಗಬೇಡ, ಒಳಗಿಂದ ಒಳಗೆ ಅಡ್ಡಾಡು. ನಾನು ಹೊರಗೆ ಬಂದು ಅವಳಿಗೆ ಹೇಳ್ತಿದ್ದೆ, ನಿನಗೆ ಮನಸ್ಸು ಬಂದಲ್ಲಿ ಹೋಗು. 16 ವರ್ಷ ಆಗಿತ್ತು. 16 ವರ್ಷ ಆಗಿತ್ತು. ಬೈಕ್ ತೊಗೊಂಡ್ಲು. ನೋಡ್ಕೊಂಡು ಹೋಗು ಅಂತ ತಾಯಿ ಹೇಳ್ತಿದ್ಲು. ನಾನು ಹೇಳ್ತಿದ್ದೆ, ಯಾರಾದರೂ ಹಿಡಿದ್ರೆ ನನ್ನನ್ನು ಕರಿಬೇಡ, ಪೊಲೀಸರು ಹಿಡಿದ್ರೆ ನನ್ನನ್ನು ಕರಿಬೇಡ, ನಿನ್ನ ಹತ್ರ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ, ಬೈಕ್ ತೊಗೊಂಡು ಹೋಗು. ನಿನ್ನ ಹತ್ರ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬೈಕ್ ತೊಗೊಂಡು ಹೋಗಬೇಡ. ಸೊ ಅವಳು ಬೈಕ್ ತೊಗೊಂಡು ಹೋಗ್ತಿದ್ಲು, ನನ್ನನ್ನು ಯಾವತ್ತೂ ಕರೆದಿಲ್ಲ. ಆ ರೀತಿಯಾಗಿ ನಾವು ಬೆಳೆದಿದ್ದೇವೆ. ಯಾಕಂದರೆ ನಮಗೆ ಮಜಬೂರಿ ಇತ್ತು ಆ ರೀತಿ ಬೆಳೆಯುವಂಥದ್ದು. ಈಗಿನ ಮಕ್ಕಳಿಗೆ ಆ ಮಜಬೂರಿ ಅಲ್ಲ. ಅದನ್ನು ನೀವು ತಂದೆ ತಾಯಿ ಕಲ್ತ್ಕೊಳ್ಬೇಕು, ಅವರನ್ನು ತಯಾರು ಮಾಡಬೇಕು, ಅವರನ್ನು ಪ್ರಾಬ್ಲಮ್ ಫೇಸ್ ಮಾಡೋ ಹಾಗೆ ಬೆಳೆಸಬೇಕು. ಇಲ್ಲಾಂದರೆ ಒಳ್ಳೊಳ್ಳೆ ಎಜುಕೇಟೆಡ್ ಹುಡುಗರು ಸಣ್ಣ ಪ್ರಾಬ್ಲಮ್ಗೆ ಸುಸೈಡ್ ಮಾಡ್ಕೊಳ್ತಾರೆ. ಹೈಸ್ಕೂಲಿಂದ ಶುರುವಾಗ್ತಾ ಇದೆ ಈ ಟ್ರೆಂಡ್. ಅದು ಅವ್ರು ಯಾಕೆ ಮಾಡಿಕೊಳ್ತಾರ ಅಂತ ಹೇಳೋದಕ್ಕೆ ಕಾರಣ ತಂದೆ ತಾಯಿ. ಅವ್ರನ್ನ ಪ್ರಾಬ್ಲಮ್ ಫೇಸ್ ಮಾಡಲಾರ್ದಂಗೆ ಬೆಳೆಸಿದ್ದಾರೆ. ಅವ್ರನ್ನ ಪ್ರಾಬ್ಲಮ್ ಫೇಸ್ ಮಾಡೋ ಹಾಗೆ ಬೆಳೆಸ್ರಿ. ಅವ್ರು ಪ್ರಾಬ್ಲಮ್ ಫೇಸ್ ಮಾಡ್ಕೊಳ್ತಾರೆ, ಅವ್ರಿಗೆ ಬರ್ತದೆ. ನಾನು ಇವತ್ತಿನ ಹುಡುಗರಿಗೆ ಇಷ್ಟೇ ಹೇಳ್ತೇನೆ, ಕರೇಜಿಯಸ್ ಆಗಿರಿ, ಕಾನ್ಫಿಡೆಂಟ್ ಆಗಿರಿ, ವೆಯ್ಟ್ ಮಾಡುವ ಅಭ್ಯಾಸ ಇಟ್ಕೊಳ್ಳಿ, ಸಂಯಮದಿಂದಿರಿ, ನೀವು ಸಕ್ಸಸ್ಫುಲ್ ಆಗ್ತೀರಿ. ಯಾಕಂತ ಹೇಳಿದರೆ ನಮಗಿಂತ ಜಾಸ್ತಿ ಅವರಿಗೆ ಗೊತ್ತಿದೆ. ಈಗ ನನ್ನ ಜನ್ರೇಷನ್ ನಿಮ್ಮ ಜನ್ರೇಷನ್ಗೆ 1 ಜನ್ರೇಷನ್ ಗ್ಯಾಪ್ ಇದೆ ಮೇಡಮ್. ನನಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ, ನಿಮಗಿಂತ ಜಾಸ್ತಿ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಗೊತ್ತಿರ್ತದೆ. ಯಾಕಂತ ಹೇಳಿದರೆ ಕಲಿಯುವ ಊರಿಗೆ ಕಲಿಸುವ ವಿಧಾನಗಳು ತುಂಬ ಇದ್ದಾವೆ ಈಗ. ಹೌದು ಹೌದು. ಆದರೆ ಇದನ್ನು ನಾವು ತಂದೆ ತಾಯಿನೇ ಕಲಿಸ್ಬೇಕು. ಕಾನ್ಫಿಡೆನ್ಸನ್ನು, ಕರೇಜನ್ನು ತಂದೆ ತಾಯಿಯೇ ಕಲಿಸ್ಬೇಕು. ಅಂದರೆ ಅವರನ್ನು ಬಿಟ್ಟು ಕಲಿಸೋದು ಬೇಕಾಗಿಲ್ಲ. ಅವರನ್ನು ಅವರಷ್ಟಕ್ಕೆ ಬದುಕಲಿಕ್ಕೆ ಬಿಡಿ, ಅವ್ರನ್ನ ಕಟ್ಟಿ ಹಾಕಬೇಡಿ. ಅವ್ರನ್ನ ಕಟ್ಟಿ ಹಾಕಿದ್ಕೊಳ್ಳೆ ಅವ್ರು ಕಲಿಯೋದಿಲ್ಲ ಅದನ್ನು ಅಂತ ನನ್ನ ಐಡಿಯಾಸ್. ಸತ್ಯನಾರಾಯಣ ಶೆಟ್ಟಿ ಅವ್ರನ್ನ ಕೈ ಹಿಡಿದು 27 ಇಯರ್ಸ್ ಆಯಿತು. 1999 ಹಿಡಿದಿದ್ದೇನೆ. ಆದರೆ 27 ಇಯರ್ಸ್ ಹೇಗೆ ಹೋಯ್ತೋ ಗೊತ್ತಾಗಿಲ್ಲ. ದಟ್ ವಾಸ್ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಹಸ್ಬೆಂಡ್. ಹಿ ಹ್ಯಾಸ್ ಗಿವನ್ ಎವ್ರಿಥಿಂಗ್, ಎವ್ರಿ ಡ್ರೀಮ್ಸ್, ಎವ್ರಿಥಿಂಗ್, ವಾಟ್ ಎವರ್ ಐ ಡ್ರೆಮ್ಟ್, ಎವ್ರಿಥಿಂಗ್ ವಾಸ್ ಗಿವನ್ ಟು ಮೀ ಆ್ಯಂಡ್ ಮೈ ಚಿಲ್ಡ್ರನ್ ಟು. ಮತ್ತೇನಂತ ಹೇಳ್ಬೇಕಂತ ಹೇಳಿದರೆ, ನನ್ನ ಹಸ್ಬೆಂಡ್ ನಾನು ನೋಡಿದ ಹಾಗೆ ಈಸ್ ಎ ವೆರಿ ಗುಡ್ ಮ್ಯಾಥಮೆಟಿಷಿಯನ್ ಅಂತ ಹೇಳ್ಬೋದು. ಮೊದಲೆಲ್ಲ ಕಂಪ್ಯೂಟರ್ ಇರಲಿಲ್ಲ, ಫೋನ್ಸ್ ಇರಲಿಲ್ಲ. ಆದರೆ ನನ್ನ ಹಸ್ಬೆಂಡನ್ನು ನೋಡಿದರೆ ಹೀ ಈಸ್ ಎ ಬಾರ್ನ್ ಕಂಪ್ಯೂಟರ್ ಅಥವಾ ಕ್ಯಾಲ್ಕುಲೇಟರ್ ಅಂತ ಹೇಳ್ಬೋದು. ಅವ್ರ ಜೊತೆಗಿದ್ದು ಐ ಹ್ಯಾವ್ ಲರ್ನ್ಡ್ ಮೆನಿ ಥಿಂಗ್ಸ್.
ನನಗೆ ಧೈರ್ಯ ಅನ್ನೋದಿರಲಿಲ್ಲ. ಐ ಹ್ಯಾವ್ ಲಾಸ್ಟ್ ಮೈ ಫಾದರ್ ವೆನ್ ಐ ವಾಸ್ 12. ಸೊ ನನಗೆ ಮೇಲ್ಸ್ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ. ವಾಟ್ ಎವರ್ ಐ ಆಮ್ ಹಿಯರ್, ವಾಟ್ ಐ ಆಮ್ ನೌ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್. ಹೀ ಈಸ್ ದ ಬೆಸ್ಟ್ ಹಸ್ಬೆಂಡ್. ಹೀ ಈಸ್ ದ, ಐ ಕಾಂಟ್ ಎಕ್ಸ್ಪ್ಲೇನ್. ಇಷ್ಟು ಒಳ್ಳೆಯ ಮನುಷ್ಯನನ್ನೇ ನಾನು ನೋಡಿಲ್ಲ. ದೇವತಾ ಮನುಷ್ಯ ಅಂತ ಹೇಳ್ಬೋದು. ಹೃದಯದಿಂದ ಹೃದಯವಂತಿಕೆ ಇರುವವರು. ಹಾಗೆಯೇ ನಾನೊಂದು CP ಚೈಲ್ಡ್ ಅಂತ ಹೇಳಿದರೆ, ನನ್ನ ಮಗುಗೆ ತುಂಬ ಪ್ರಾಬ್ಲಮ್ಯಾಟಿಸ್ ಮಗುವನ್ನು ಡೆಲಿವರಿ ಆಯಿತು. ಆದರೆ ಅದನ್ನು ಇಷ್ಟು ಸಪೋರ್ಟಿವ್ ಆಗಿ ಅವ್ರು ನನಗೆ ಅದನ್ನು ನಾನು ಸಪೋರ್ಟ್ ಮಾಡಿದರೆ ಆ ಮಗುವನ್ನು ಮೇಲೆ ತರಲಿಕ್ಕೆ, ದಟ್ ಈಸ್ ಅನ್ಬಿಲೀವೇಬಲ್. ಮತ್ತು ನನಗೆ ಇನ್ನೊಂದು ಮಗಳಿದ್ದಾಳೆ. ಸೊ ಆಲ್ ವಿ ಆರ್ ಹ್ಯಾಪಿ ಫ್ಯಾಮಿಲಿ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಹಿಮ್ ಓನ್ಲಿ ವಿ ಆರ್ ಹ್ಯಾಪಿ. ದೀಸ್ ಆಲ್ ಥಿಂಗ್ಸ್ ಐ ಕಾಂಟ್ ಫರ್ಗೆಟ್ ಆ್ಯಂಡ್ ಐ ನೆವರ್ ಗೆಟ್. ಇನ್ನೊಂದು 7 ಜನ್ಮ ಇದ್ರೂ ನನಗೆ ಅವರೇ ನನ್ನ ಹಸ್ಬೆಂಡಾಗಿ ಬರಬೇಕು. ಸತ್ಯನಾಥ್ ಶೆಟ್ಟಿ ಅವರಿಗೆ ಒಂದೇ ಶಬ್ದದಲ್ಲಿ ಹೇಳಬೇಕು ಅಂತಂದರೆ, ಒಂದು ಸ್ನೇಹಪರ ಜೀವಿ, ಇತರರ ಬಗ್ಗೆ ಜಾಸ್ತಿ ಕಾಳಜಿ ಇರುವಂತಹ ಸತ್ಯಪರ ಜೀವಿ. ಬಿಸ್ನೆಸ್ನ ನಾನಾ ರೀತಿಯ ಬಿಸ್ನೆಸ್ಗಳಲ್ಲಿ, ಹೋಟೆಲ್ ಉದ್ಯಮದಿಂದ ಹಿಡಿದು ಲಾಂಡ್ರಿ, ಅಗ್ರಿಕಲ್ಚರ್, ತ್ರಿಚಕ್ರ ವಾಹನ, ಬಜಾಜ್ ಆಟೋ ರಿಕ್ಷಾ, ಆಮೇಲೆ ಹೇಳಲಿಕ್ಕೆ ಹೋದರೆ ಸುಮಾರು ನನಗೆ ನೆನಪೇ ಆಗ್ತಾಯಿಲ್ಲ ಅಷ್ಟು ರೀತಿಯ ಸಮಾಜ ಸೇವೆಗಳು. ಪ್ರತಿಯೊಬ್ಬರು ಹಸಿದವರಿಗೆ ಫಸ್ಟ್ ಹೆಸರು ಇಲ್ಲಿ ಗುಲ್ಬರ್ಗದಲ್ಲಿ ನೆನಪಾಗೋದು ಸತ್ಯನಾಥ್ ಶೆಟ್ಟಿ. ಕಲಬುರಗಿಯಲ್ಲಿ ಸುಮಾರು ಏನೇ ಸಣ್ಣ ಪುಟ್ಟ ಸಹಾಯ, ಧನ, ಕಷ್ಟ ಬಂದಾಗ ನಾವು ಅವರು ಯಾರೇ ಬಂದರೂ ನೇರವಾಗಿ ನಾವು ಸತ್ಯನಾಥ್ ಶೆಟ್ಟಿ ಹತ್ರ ಒಯ್ಯುತ್ತಿದ್ದೇವೆ. ಯಾಕಂದರೆ ಅವರಲ್ಲಿ ಒಂದು ಸಹಾಯಧನ ಇದೆ, ಮತ್ತೊಬ್ಬರ ಬಗ್ಗೆ ಕಳಕಳಿ ಇದೆ. ಸತ್ಯಣ್ಣ ಬಗ್ಗೆ ಹೇಳಬೇಕಾದ್ರೆ ಅದು ಇವರಿಬ್ಬರು ಹೇಳಿದ್ರು, ಎಷ್ಟು ಹೇಳಿದ್ರು ಕಡಿಮೆನೇ. ನಾವು ಕೆಲಸದವರು ಒಂದು 50-60 ಜನ ಇದ್ದೇವೆ. ಪ್ರತಿಯೊಂದು ಯಾರಿಗೆ ಕಷ್ಟ ಆದರೂ ಹೆಲ್ಪ್ ಮಾಡ್ತಾರೆ. ಮತ್ತು ಸ್ನೇಹಪರ ಜೀವಿ. ಏನೇ ಕಷ್ಟ ಬಂದರೆ 12 ಗಂಟೆ ರಾತ್ರಿ ಫೋನ್ ಮಾಡಿದ್ರು ಎದ್ದು ಓಡಿ ಬರ್ತಾರೆ. ಮತ್ತು ಕೆಲಸದವ್ರ ಬಗ್ಗೆ ಭಾರಿ ಕೆಲಸ ಮಾಡ್ತಾರೆ. ಮತ್ತು ನಮ್ಮ ಹೋಟೆಲಲ್ಲಿ ತಿನ್ನಲಿಕ್ಕೆ ಉಂಡೆಗೆ ಯಾವುದಕ್ಕೂ ತೊಂದರೆ ಮಾಡೋಲ್ಲ. ಎಲ್ರಿಗೂ ಏನು ಇದು ಮಾಡ್ಬೋದು. ವ್ಯಕ್ತಿಗತೆ ಒಳ್ಳೆ ಮನುಷ್ಯ ರೀ. ಮತ್ತು ನಮಗೆಲ್ಲರಿಗೆ ಬಡವರಿಗೆಲ್ಲ ಇರ್ತಕ್ಕಂಥ ಹಿಂದುಳಿದವರಿಗೆಲ್ಲ ಸಹಾಯ ಮಾಡೋರು ಏನು ರೀ. ಆಮೇಲೆ ನಮಗೆಲ್ಲ ಹೆಲ್ಪ್ ಮಾಡಿ ನಮ್ಮ ಹೋಟೆಲ್ ಉದ್ಯಮ ಇದ್ದಾಗಿ ಎಲ್ಲರೂ ಮುಂದೆ ತಂದರು. ಸತ್ಯನಾಥ್ ಶೆಟ್ಟಿ ಅಂದರೆ ಅವರೊಂದು ಸಿಂಹ ಥರ. ಆ ಸಿಂಹ ಅವ್ರ ಮನಸ್ಸನ್ನೂ ಒಂದು ಒಳ್ಳೇದಿದೆ. ಅವ್ರು ನೋಡಿದ್ರೆ ಸಿಂಹ ಗರ್ಜನೆ. ಅವರು ಮನಸ್ಸು ನೋಡ್ರೆ ಭಾಳ ಒಳ್ಳೆ ಮನಸ್ಸವರು, ಒಂದು ಕೂಸಿನ ಥರ ಮನಸ್ಸವರು. ಒಬ್ಬ ಉದ್ಯಮಿಯಾಗಿ ಸತ್ಯನಾಥ ಶೆಟ್ಟರ ಬಳಿ ಕಲಿಯೋದು ಬಹಳಷ್ಟಿದೆ. ಒಬ್ಬ ಕೃಷಿಕನಾಗಿ ಸತ್ಯನಾಥ ಶೆಟ್ಟರ ಬಳಿ ಕಲಿಯೋದು ಬಹಳಷ್ಟಿದೆ. ಅದರ ಜೊತೆಗೆ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ವ್ಯಕ್ತಿತ್ವದಿಂದ ಕಲಿಯೋದು ಬಹಳಷ್ಟಿದೆ ಅನ್ನೋದು ನಿಮ್ಮ ಜೊತೆ ಮಾತನಾಡಿದ ನಂತರ ನಾನು ಕಲ್ತ್ಕೊಂಡಿದ್ದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮ್ಮ ಈ ಯಶಸ್ಸಿನ ಜರ್ನಿ ಹೇಗೆ ಮುಂದುವರಿಯಲಿ, ಇನ್ನಷ್ಟು ಜನ ಯುವಕರಿಗೆ, ಈ ಭಾಗದವರಿಗೆ ಅಥವಾ ಬೇರೆ ಭಾಗದವರಿಗೆ ನಿಮ್ಮ ಯಶಸ್ಸು ಅದು ಒಂದು ಮಾರ್ಗದರ್ಶಕ ಹಾದಿಯಾಗಲಿ ಅಂತ ಹೇಳಿ ಬಯಸ್ತೀನಿ. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.